ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕರ್ತನ ನಮಗೆ ಸ್ತೋತ್ರ ಉಂಟಾಗಲಿ. ಕರ್ತನ ಈ ಸುಂದರವಾದ ಸಮಯವನ್ನು ನಮ್ಮ ಜೀವಿತದಲ್ಲಿ ಆತನು ಒದಗಿಸಿಕೊಟ್ಟಿದ್ದಾನೆ. ಕಳೆದ ದಿವಸಗಳು ನಮ್ಮ ಜೀವಿತದಲ್ಲಿ ದೇವರು ಉನ್ನತವಾದ ರೀತಿಯಲ್ಲಿ ದೇವರು ನಡೆಸಿದಂಥ ರೀತಿಗಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋರಾಗಬೇಕು. ಯಾಕಂದರೆ ಯಾವುದೇ ರೀತಿಯಲ್ಲಿ ನಮ್ಮ ಯಾವುದೇ ಒಂದು ಸಾಮರ್ಥ್ಯದಿಂದ ನಾವು ಬಂದದ್ದಲ್ಲ, ನಮ್ಮ ಶಕ್ತಿಯಿಂದಲ್ಲ, ನಮ್ಮ ಬಲದಿಂದಲ್ಲ, ಆತನ ಕೃಪೆ ಎಂಬುದು ಮಾತ್ರ ನಮಗೆ ಗೊತ್ತುಂಟು. ಕೀರ್ತನೆ ಭಾಗದಲ್ಲಿ ಉಂಟು, ಇನ್ನೊಂದು ಅರ್ಥ ಹೇಳ್ತಾನೆ, ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನು ಹೇಳಲಿ. ದೇವರು ನಮಗಿಲ್ಲದಿದ್ದರೆ, ನಮ್ಮ ಪಕ್ಷವಾಗಿಲ್ಲದಿದ್ದರೆ, ನಮ್ಮ ಸಂಗಡ ಇರದಿದ್ದರೆ, ನಮ್ಮನ್ನು ಸಂತೈಸದಿದ್ದರೆ, ನಮ್ಮನ್ನು ಕಾಪಾಡದಿದ್ದರೆ ನಾವು ಒಂದು ಕ್ಷಣ ಬದುಕಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ದಾವೀದನು ಇನ್ನೊಂದು ಕಡೆ ಹೇಳ್ತಾನೆ, ನಾನು ನರ ಹುಳದಂತವನು. ಏನು? ನಾನು ನರ ಹುಳದಂತವನು ಅಂದ್ರೆ ಅಷ್ಟು ಒಂದು ದೀನನಾಗಿ ದೇವರ ಎದುರುಗಡೆ ನಾವು ಏನೂ ಅಲ್ಲ, ದೇವರ ಕಡೆ ಎದುರುಗಡೆ ನಾವು ಏನೂ ಅಲ್ಲ. ಆದರೆ ದೇವರು ಆತನ ಸಾರೂಪ್ಯದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿ ನಮ್ಮನ್ನು ಆತನು ಪ್ರೀತಿ ಮಾಡಿದ್ದಾನೆ. ಮಗನೇ, ಮಗಳೇ, ಅಪ್ಪ, ತಂದೆ ಕರೆಯುವಂತ ಭಾಗ್ಯ ನಮ್ಮ ಜೀವಿತದಲ್ಲಿ ಆತನು ಕೊಟ್ಟಿದ್ದಾನೆ. ನಾವು ಆತನಿಗೆ ಅದಕ್ಕೋಸ್ಕರ ನಾವು ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸಬೇಕು. ಇದು ಆತನ ಕೃಪೆಯಾಗಿದೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗ್ತಾ ಇದ್ದೇವೆ. ನಾವು ಆರಾಧನೆ ಮುಂಚೆ ದೇವರ ವಾಕ್ಯದಲ್ಲಿ ಉತ್ತೇಜನಗೊಳ್ಳುವುದಾದರೆ 84ನೇ ಕೀರ್ತನದಲ್ಲಿ 5, 6, 7, 8 ವಾಕ್ಯಗಳಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಕೀರ್ತನೆಗಾರನು, ನಿನ್ನಲ್ಲಿ ಬಲ ಹೊಂದುವ ಮನುಷ್ಯನು ಧನ್ಯನು, ಅವನು ಯಾತ್ರಪರರಾಗಿ ಕಣ್ಣೀರಿನ ತಗ್ಗಳನ್ನು ದಾಟುವಾಗ ಅಲ್ಲಿ ಹೊರತುಗಳನ್ನು ತೋಡಿ ನೀರಿನ ಸ್ಥಳವಾಗಿ ಮಾಡುತ್ತಾನೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸದೆ ಅವನು ಹೆಚ್ಚೆಚ್ಚಾಗಿ ಬಲ ಹೊಂದಿ ಚೀಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿ, ಸೇನಾಧೀಶವಂತ ಯೆಹೋವನ ದೇವರೇ, ನನ್ನ ಮೊರೆಯನ್ನು ಕೇಳು, ಯಾಕೋಬನ ದೇವರೇ ಕಿವಿಗೊಡು ಅನ್ನುತ್ತಾನೆ. ಹೌದು ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ನಿನ್ನಲ್ಲಿ ಯೇಸು ಕ್ರಿಸ್ತನಲ್ಲಿ ಬಲ ಹೊಂದುವ ಮನುಷ್ಯನು ಧನ್ಯನಾಗಿದ್ದಾನೆ. ನಾವು ಯಾರಲ್ಲಿ ಬಲ ಹೊಂದಬೇಕು? ನಾವು ಯಾವುದರಲ್ಲಿ ಬಲ ಹೊಂದಬೇಕು? ನಾವು ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಅದು ಅವರ ಎತ್ತಿಕೊಂಡು ಈ ಭೂಲೋಕಕ್ಕೆ ಬಂದದ್ದು ನೋಡ್ತೇವೆ. ನಾವು ಯಾವಾಗ ಈ ವಾಕ್ಯವನ್ನು ಓದುತ್ತೇವೋ, ಯಾವಾಗ ವಾಕ್ಯವನ್ನು ಧ್ಯಾನಿಸ್ತೇವೋ, ಯಾವ ವಾಕ್ಯವನ್ನು ಬಾಯ್ಪಾಠ ಮಾಡ್ತೇವೋ, ಯಾವಾಗ ವಾಕ್ಯವನ್ನು ಧ್ಯಾನಿಸಿಕೊಂಡು ನಮ್ಮ ಹೃದಯದ ಹಳೆಗಳಲ್ಲಿ ಬರೆಯುತ್ತೇವೋ, ಆಗ ನಾವು ಬಲ ಹೊಳ್ಳುತ್ತೇವೆ. ನಾವು ಪರಿಪೂರ್ಣವಾಗಿ ಈ ವಾಕ್ಯಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋದಾದರೆ ಆಗ ದೇವರ ವಾಕ್ಯ ಹೇಳ್ತದೆ, ನಿನ್ನಲ್ಲಿ ದೇವರಲ್ಲಿ ನಾವು ಬಲ ಹೊಂದಿಕೊಳ್ಬೇಕು. ನಾವು ಯಾವುದೇ ಮನುಷ್ಯರ ಬಲ ಅಲ್ಲ, ಯಾವುದೇ ಹಣದ ಬಲ ಅಲ್ಲ, ಯಾವುದೇ ಒಂದು ಸಂಗತಿಯ ಬಲದಲ್ಲಿ ನಾವು ಇರುವುದಲ್ಲ. ನಾವು ಯಾರೊಟ್ಟಿಗೆ? ನಾವು ದೇವರ ಬಲದಲ್ಲಿ, ದೇವರ ಶಕ್ತಿಯಲ್ಲಿ, ದೇವರ ಆತ್ಮನೊಂದಿಗೆ ನಾವು ಜೀವಿಸ್ತಾದರೆ ದೇವರ ವಾಕ್ಯ ಹೇಳ್ತಾನೆ, ಅವನು ಯಾತ್ರಾಪರನಾಗಿ ಕಣ್ಣೀರಿನ ತಗ್ಗಳನ್ನು ದಾಟುವಾಗ ಅಲ್ಲಿ ಹೊರತೆಗಳು, ಅಲ್ಲಿ ನೀರಿನ ಸ್ಥಳವಾಗಿ ಮಾಡುತ್ತಾನೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸದೆ ಅವನು ಹೆಚ್ಚೆಚ್ಚಾಗಿ ಬಲ ಹೊಂದಿ ಚೀಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿ, ಸೇನಾಧೀಶನ ಯೆಹೋವನ ದೇವರೇ ನನ್ನ ಮೊರೆಯನ್ನು ಕೇಳು. ಹೌದು, ಯಾವಾಗ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳುತ್ತೇವೋ, ಯಾವಾಗ ದೇವರ ವಾಕ್ಯದಲ್ಲಿ ನಾವು ಗಟ್ಟಿಯಾಗಿ ನಿಂತುಕೊಳ್ಳುತ್ತೇವೋ, ಯಾವಾಗ ದೇವರನ್ನು ನಾವು ಆಶ್ರಯಿಸಿಕೊಳ್ಳುತ್ತೇವೋ, ಆಗ ಯಾವುದೇ ಬರಲಿ, ಯಾವುದೇ ರೀತಿಯ ತುಫಾನ್ ಬರಲಿ, ಯಾವುದೇ ರೀತಿಯ ಸಂಗತಿಗಳು ಬರಲಿ, ಯಾವುದೇ ಪರಿಸ್ಥಿತಿಗಳು ಬರಲಿ, ಅದು ನಮ್ಮನ್ನು ಮುಟ್ಲಿಕ್ಕೆ ಅಧಿಕಾರ ಇರುವುದಿಲ್ಲ. ಯಾಕಂದ್ರೆ ನಾವು ನಮ್ಮ ದೇವರೊಟ್ಟಿಗೆ ಐಕ್ಯವಾಗಿರುವುದರಿಂದ ದೇವರು ನಮ್ಮನ್ನು ಪ್ರತಿದಿನವೂ ನಮ್ಮನ್ನು, ನಮ್ಮ ಕಣ್ಣೀರನ್ನು ಒರೆಸಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಹೊರತೆಗಳಾಗಿ, ಒಂದು ಬುಕ್ಕಿಗಳಾಗಿ ನಮ್ಮನ್ನು ಆತನು ನಡೆಸುವನಾಗಿದ್ದಾನೆ. ಯಾಕಂದ್ರೆ ಆತನು ನಮ್ಮನ್ನು ಪ್ರೀತಿ ಮಾಡ್ತಾನೆ, ಆತನು ನಮ್ಮನ್ನು ಸಂತೈಸ್ತಾನೆ, ಆತನು ನಮ್ಮನ್ನು ನಡೆಸುವನಾಗಿದ್ದಾನೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ನಾವು ನೋಡಿ ಇಲ್ಲಿ, ಯೆಹೋವ ನಿನ್ನ ಅಭಿಷಿಕ್ತನ ಮುಖವನ್ನು ಕಟಾಕ್ಷಿಸು, ನಿನ್ನ ಆಲಯದ ಅಂಗಳಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಕ್ಕಿಂತ ಉತ್ತಮವಾಗಿದೆ. ಹೌದು ಪ್ರಿಯರೇ, ನಾವು ದೇವರ ಸಾನ್ನಿಧ್ಯಕ್ಕೆ ಎಷ್ಟು ಆಶೆ ಪಡ್ತೇವೋ, ನಾವು ದೇವರ ಸಾನ್ನಿಧ್ಯಕ್ಕೆ ಎಷ್ಟು ಕುತೂಹಲ ಪಡ್ತೇವೋ, ನಾವು ದೇವರ ದರ್ಶನ ಅಪೇಕ್ಷೆಗೆ ಎಷ್ಟು ನಾವು ಮನಸ್ಸು ಮಾಡ್ತೇವೋ, ನೋಡ್ತೇವೆ ದೇವರ ವಾಕ್ಯ ಹೇಳ್ತದೆ, ಒಂದು ದಿವಸವು ಅದು 1000 ದಿನಕ್ಕಿಂತಲೂ ಉತ್ತಮವಾಗಿದೆ ಎಂಬುದು. ಹೌದು ಪ್ರಿಯರೇ, ನಾವು ಎಲ್ಲಿದ್ದೇವೆ? ಯಾವ ಪರಿಸ್ಥಿತಿಯಲ್ಲಿದ್ದೇವೆ? ನಾವು ದೇವರ ಸಾನ್ನಿಧ್ಯಕ್ಕೆ ಬರಲಿಕ್ಕೆ ನಮ್ಮ ಹೃದಯವು ಯಾವ ರೀತಿ ಆತುರ ಪಡ್ತಾ ಉಂಟು? ನಾವು ಈ ಕ್ಷಣ ನಾವು ಯೋಚನೆ ಮಾಡಬೇಕು. ಹೌದು, ನನ್ನಲ್ಲಿ ತಪ್ಪುಗಳುಂಟು, ನಾನು ಆ ದೇವರೊಟ್ಟಿಗೆ ಐಕ್ಯತೆಯಲ್ಲಿ ದೇವರ ಬಲವನ್ನು ಹೊಂದಿಡಲಿಕ್ಕೆ ಆಗ್ಲಿಲ್ಲವೋ? ಈ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ಪ್ರತಿಯೊಬ್ಬರನ್ನು ಪ್ರೀತಿಸುವಂತ ದೇವರಾಗಿದ್ದಾನೆ, ದೇವರ ಶಕ್ತಿಯನ್ನು ತುಂಬಿಸುವಂತ ದೇವರಾಗಿದ್ದಾನೆ. ನಾವು ಆರಾಧನೆಗೆ ಹೋಗುವ ಮುಂಚೆ ದೇವರನ್ನ ಬಲಗೊಂಡು ಹೊಂದಿಕೊಂಡು ನಾವು ನೋಡ್ತೇವೆ, ಯೆಹೋವನನು ಪತ್ಮೋಸ್ ದ್ವೀಪದಲ್ಲಿ ದೇವರಿಂದ ಮಹಿಮೆಯಿಂದ ತುಂಬಲ್ಪಟ್ಟದ್ದು ನೋಡ್ತೇವೆ. ಇಡೀ ಪ್ರಕಟಣೆ ರೆವಲ್ಯೂಷನ್ಗಳನ್ನು ಆತನಿಗೆ ದೇವರ ಪ್ರಕಟಣೆ ಕೊಟ್ಟದ್ದು ನೋಡ್ತೇವೆ. ಪ್ರಿಯರೇ, ಇವತ್ತು ನಾವು ಆತ್ಮನಿಂದ ನಡೆಸುವವರಾದರೆ, ನಾವು ಆತ್ಮನಿಂದ ನಾವು ತುಂಬುವವರಾದರೆ, ನಾವು ಆತ್ಮನಿಂದ ನಾವು ಆತನ ಆರಾಧನೆ ಮಾಡೋದಾದರೆ
ದೇವರ ಅಭಿಷೇಕ, ದೇವರ ಪ್ರಸನ್ನತೆ, ದೇವರ ಮಹಿಮೆಯಿಂದ ನಾವು ತುಂಬುವರಾಗಿದ್ದೀವಿ ಪ್ರಿಯರೇ. ನಾವು ಈ ಸಮಯದಲ್ಲಿ ನಮ್ಮನ್ನು ಕಣ್ಣುಗಳನ್ನು ಮುಚ್ಚಿಕೊಳ್ಳುವ. ದೇವಾ, ನನಗೆ ನೀನು ಬೇಕು, ನಿನ್ನ ಶಕ್ತಿ ಬೇಕು, ನಿನ್ನ ಬಲ ಬೇಕು, ನಿನ್ನ ಮಹಿಮೆ ಬೇಕು, ನಿನ್ನ ಪ್ರಸನ್ನತೆ ಬೇಕು, ನಿನ್ನ ಅಭಿಷೇಕ ಬೇಕು, ನೀನು ತುಂಬಿ ಎಂಬುದು ನಮ್ಮನ್ನು ನಾವು ತಗ್ಗಿಸಿಕೊಂಡು ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಸ್ವರ್ಗ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯ ಹೇಳ್ತದೆ, ನಿನ್ನಲ್ಲಿ ಬಲ ಹೊಂದುವ ಮನುಷ್ಯನು ಧನ್ಯನೆಂಬುದು ಸ್ವಾಮಿ. ಅಪ್ಪ, ನಿನ್ನಲ್ಲಿ ಬಲ ಹೊಂದಬೇಕು ಸ್ವಾಮಿ. ಅಪ್ಪ, ಈ ಕೊನೆಯ ಕಾಲಘಟ್ಟಗಳಾಗಿರುವಾಗ ಕರ್ತನೆಪ್ಪ, ಯಾವುದೇ ಒಂದು ಸ್ವಾಮಿ ಒಂದು ಸಂಗತಿಯಲ್ಲಿ ಅಥವಾ ಯಾವುದೇ ಒಂದು ಪಕ್ಷದಲ್ಲಿ ಅಥವಾ ಯಾವುದೇ ರೀತಿಯ ಜನರೊಟ್ಟಿಗೆ ನಾವು ಹೌದು ಸ್ವಾಮಿ ಬಲವನ್ನು ಹೊಂದಿಕೊಳ್ಳುವುದಲ್ಲ ಅಥವಾ ಅವರನ್ನು ನಾವು ಆಶ್ರಯಿಸಿಕೊಳ್ಳುವುದಲ್ಲ ದೇವರೇ. ಪರಿಪೂರ್ಣವಾಗಿ ನಿನ್ನ ನಾವು ಆಶ್ರಯಿಸುವಂತ ಮಕ್ಕಳಾಗಿ ನಮ್ಮ ನಡೆಸು ಪವಿತ್ರಾತ್ಮನೇ. ದೇವಾ, ನಾವು ಈ ಸಮಯದಲ್ಲಿ ಸಾನ್ನಿಧ್ಯಕ್ಕೆ ಬಂದಿದ್ದೇವೆ ಪವಿತ್ರಾತ್ಮನೇ. ನಾವು ನಿನ್ನ ಆರಾಧನೆ ಮಾಡಬೇಕು, ನೀನು ನಮ್ಮನ್ನು ಕೊಂಡಾಡಬೇಕು ಪವಿತ್ರಾತ್ಮನೇ. ನೀನು ನಿನ್ನ ಮಹಿಮೆಯಿಂದ ನಿನ್ನ ಬಾಯಾಗಿದ್ದುಕೊಂಡು ಅಭಿಷೇಕಿಸು ದೇವಾ. ಇದನ್ನು ನೋಡುವಂತ ಒಂದು ಕುಟುಂಬಗಳಲ್ಲಿ ಪವಿತ್ರಾತ್ಮನೇ, ನಿನ್ನ ಬಲದಲ್ಲಿ, ನಿನ್ನ ಅಭಿಷೇಕದಲ್ಲಿ, ನಿನ್ನ ಪ್ರಸನ್ನತೆಯಿಂದ ಒಂದು ಕುಟುಂಬಗಳನ್ನು ಕಟ್ಟಬೇಕಾಗಿ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ ಸ್ವಾಮಿ. ಪ್ರಾರಂಭದ ಕಡತನಕ್ಕೆಲ್ಲವನ್ನೇ ನಿಮ್ಮ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮ ನಡೆಸು ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುವುದೇನೆ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತ ನಮಗೆ ಸ್ತೋತ್ರ ಉಂಟಾಗಲಿ. ನನ್ನ ಆತ್ಮನಾದ, ನನ್ನ ಪ್ರಿಯನಾದ, ನನ್ನ ಜೀವನಾದ, ನನ್ನ ಬಲ, ನನ್ನ ಗೆಲುವು ಯಾರಲ್ಲಿ? ಯೇಸು ಕ್ರಿಸ್ತ. ನಾವು ವಾಕ್ಯದಲ್ಲಿ ನಾವು ಈ ಸಮಯದಲ್ಲಿ ಓದಿದ್ದೇವೆ, ನನ್ನ ಬಲ, ನನ್ನ ಗೆಲುವು ನನ್ನ ಆತ್ಮನಾದ ದೇವರಲ್ಲಿ ಎಂಬುದು. ಅದಕ್ಕೂ ಈ ಸಮಯದಲ್ಲಿ ನಾವೆಲ್ಲರೂ ಕುಣಿತಾಡುತ್ತಾ ಚಪ್ಪಾಳೆ ತಟ್ಟುತ್ತಾ ಆತನ ನಾಮವನ್ನು ಘನಪಡಿಸೋಣ. ನನ್ನ ಆತ್ಮನಾದ, ನನ್ನ ಪ್ರಿಯನಾದ, ನನ್ನ ಜೀವನಾದ ದೇವಾ. ನನ್ನ ಆತ್ಮನಾದ, ನನ್ನ ಪ್ರಿಯನಾದ, ನನ್ನ ಜೀವನಾದ ದೇವಾ. ನನ್ನಯ ಬಲವು, ನನ್ನಯ ಗೆಲುವು ನಿನ್ನಲ್ಲೇ ಯೇಸು ದೇವಾ. ನನ್ನಯ ಬಲವು, ನನ್ನಯ ಗೆಲುವು ನಿನ್ನಲ್ಲೇ ಯೇಸು ದೇವಾ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆ, ಜೀವಾದ ಭೋಗ್ಯ ದೇವಾ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆಯು, ಜೀವಾದ ಭೋಗ್ಯ ದೇವಾ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಕೋಟೆಯು, ನೀನೇ ನನ್ನ ಕೋಲು, ಒಳ್ಳೆಯ ಕುರುಬ ದೇವಾ. ವೈರಿಯ ಮುಂದೆ ಔತಣ ಮಾಡಿ ನನ್ನ ತಲೆ ಎತ್ತುವವನೇ. ನೀನೇ ನನ್ನ ಕೋಟೆಯು, ನೀನೇ ನನ್ನ ಕೋಲು, ಒಳ್ಳೆಯ ಕುರುಬ ದೇವಾ. ವೈರಿಯ ಮುಂದೆ ಔತಣ ಮಾಡಿ ನನ್ನ ತಲೆ ಎತ್ತುವವನೇ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಕೋಟೆಯು, ನೀನೇ ನನ್ನ ಕೋಲು, ಒಳ್ಳೆಯ ಕುರುಬ ದೇವಾ.
ವೈರಿಯ ಮುಂದೆ ಔತಣ ಮಾಡಿಸಿ ನಂತಲೆ ಎತ್ತುವವನೇ. ನೀನೇ ನನ್ ಕೋಟೆಯು, ನೀನೇ ನನ್ ಕೋಲು, ಒಳ್ಳೆಯ ಕುರುಬ ದೇವಾ. ವೈರಿಯ ಮುಂದೆ ಔತಣ ಮಾಡಿಸಿ ನಂತಲೆ ಎತ್ತುವವನೇ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆ, ಜೀವಾದ ಭೂಗ್ಯ ದೇವಾ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆ, ಜೀವಾದ ಭೋಗ್ಯ ದೇವಾ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಕರ್ತ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ನನ್ನ ಆತ್ಮದವನು, ನನ್ನ ಜೀವದವನು ಸ್ವಾಮಿ, ನನ್ನ ಬಲವು, ನನ್ನ ಗೆಲುವು ಸ್ವಾಮಿ ನಿನ್ನಲ್ಲೇ ಕರ್ತನೆಪ್ಪ. ನೀನೇ ನನ್ನ ಆಶ್ರಯ, ನೀನೇ ನನ್ನ ದುರ್ಗ, ನೀನೇ ನನ್ನ ಬಂಡೆ, ನನ್ನ ಗುರಾನಿ ಸ್ವಾಮಿ. ದೇವ, ನನ್ನ ಕುರುಬನಾಗಿದ್ದುಕೊಂಡು ಮುನ್ನಡೆಸುವಂತ ದೇವರಾಗಿದ್ದಿ ಕರ್ತನೆಪ್ಪ. ದೇವ, ನಾವು ಹೇಳ್ತೇವೆ ಸಮಯದಲ್ಲಿ ಯೇಸು ಮಹಾರಾಜ ಯೇಸು ದೇವ, ನಿನಗೆ ಹೌದು ಕರ್ತನೆಪ್ಪ, ನಿನಗೊಬ್ಬ ನಾವು ಮಹಿಮೆಯನ್ನು, ನೀನೊಬ್ಬನೇ ಉನ್ನತದಲ್ಲಿರುವಂತ ದೇವರಾಗಿದ್ದಿ ಸ್ವಾಮಿ. ನೀನೊಬ್ಬನೇ ಕರ್ತನೆಪ್ಪ ಆರಾಧನೆಯಲ್ಲಿ ಚಲಿಸುವಂತ ದೇವರು, ಅದ್ಭುತವನ್ನು ಮಾಡಲು ಇರುವಂತ ದೇವರು ನೀನು ಒಬ್ಬನೇ ಸ್ವಾಮಿ. ಓ ಥ್ಯಾಂಕ್ ಯು ಗಾಡ್ ರಾಜ. ದೇವ ನಿಮಗೆ ಆರಾಧನೆ ಸ್ವಾಮಿ, ರಾಜ ನಿಮಗೆ ಮಹಿಮೆ ಸ್ವಾಮಿ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು.
ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೆ ನಿನ್ನ ಪರಿಶುದ್ಧನ ಸ್ವಾಮಿ, ಯೇಸುವೆ ನಿನ್ನ ಉನ್ನತನ ಸ್ವಾಮಿ, ಯೇಸುವೆ ನಿನ್ನ ಮಹೋನ್ನತನ ಸ್ವಾಮಿ, ಯೇಸುವೆ ಬಿಡುಗಡೆ ಕೊಡುವ ದೇವರೇ, ಯೇಸುವೆ ಕಣ್ಣೀರನ್ನು ಒರೆಸುವ ದೇವರೇ, ಯೇಸುವೆ ಕುರುಡರಿಗೆ ಕಣ್ಣು ಕೊಡುವ ದೇವರೇ, ಯೇಸುವೆ ಕಿವುಡರಿಗೆ ಕಿವಿ ಕೊಡುವ ದೇವರೇ, ಅದ್ಭುತದಲ್ಲಿ ಅದ್ಭುತ ಮಾಡುವ ದೇವರೇ, ಉನ್ನತದಲ್ಲಿ ಉನ್ನತವಾಗಿರುವ ದೇವರೇ, ಎಲ್ಲ ನಾಮಕ್ಕಿಂತಲೂ ಅತಿ ಶ್ರೇಷ್ಠವುಳ್ಳ ನಾಮ, ಎಲ್ಲ ನಾಮಕ್ಕಿಂತಲೂ ಅತಿ ಉನ್ನತವುಳ್ಳ ನಾಮ, ಎಲ್ಲ ನಾಮಕ್ಕಿಂತಲೂ ಸ್ವಾಮಿ ಒಂದು ಘನವಾದ ಮಹಿಮೆಯುಳ್ಳ ನಾಮವಾಗಿ ನಿನ್ನ ನಾಮಕ್ಕೆ ಘನವನ್ನು ಸಲ್ಲಿಸುವೆ ಕರ್ತನೇ ಪರಾಜ. ಅದ್ಭುತ ಮಾಡಿಕೊಂಡು ಎಲ್ಲ ಮಿರಕಲ್ ಅತಿ ಮಿರಕಲ್ ಅದ್ಭುತ ಕಾರ್ಯಗಳನ್ನು ಸತ್ತರನ್ನು ಎಬ್ಬಿಸಿದಂತ ನಾಮ ಅದು ನಿನ್ನ ನಾಮವಾಗಿದೆ ಸ್ವಾಮಿ. ದೇವ ಬಾರ್ತಲೋಮನಿಗೆ ಕಣ್ಣು ಕೊಟ್ಟಂತ ನಾಮ, 38 ವರ್ಷದ ಪಾರ್ಶ್ವವನ್ನು ಎಬ್ಬಿಸಿದಂತ ನಾಮ ಸ್ವಾಮಿ, 12 ವರ್ಷ ರಕ್ತ ಕುಸುಮಿಗೆ ದೇವ ಬಿಡುಗಡೆ ಕೊಟ್ಟಂತ ನಾಮ ಸ್ವಾಮಿ, ಆರೋಗ್ಯದಲ್ಲಿ ಆರೋಗ್ಯವನ್ನು ಉಂಟು ಮಾಡುವಂತ ನಾಮ ಅದು ಯೇಸುವಿನ ನಾಮ. ಅದಕ್ಕೆ ನಿನಗೆ ಮಹಾರಾಜ, ನೀನು ಮಹಾರಾಜ, ನೀನೊಬ್ಬನೇ ಒಡೆಯ, ನೀನೊಬ್ಬನೇ ತಂದೆ, ನೀನೊಬ್ಬನೇ ಅಧಿಪತಿಯಾಗಿದ್ದುಕೊಂಡಿರುವ ದೇವರೇ ನಿನಗೆ ಆರಾಧಿಸ್ತೇವೆ ಸ್ವಾಮಿ, ನಿನಗೆ ಆರಾಧಿಸ್ತೇನೆ. ನಾವು ಈ ಸಮಯದಲ್ಲಿ ನಾವು ಹೇಳುವ ಈ ನಮಗೆ ಅವಧಿ ಶ್ವಾಸ ಕೊಟ್ಟಂತ ದೇವರು, ಈ ಉಸಿರು ಕೊಟ್ಟಂತ ದೇವರು, ಈ ಪ್ರಾಣ ಕೊಟ್ಟಂತ ದೇವರು, ಈ ಜೀವನ ಕೊಟ್ಟಂತ ದೇವರು, ಈ ಜೀವಿತವನ್ನು ಕಲ್ಪಿಸಿದ ದೇವರಿಗೆ ನಾವು ಹೇಳುವ ಉಸಿರಾದ ದೇವರೇ ನಿನಗೆ ಆರಾಧನೆ, ನಿನಗೊಬ್ಬನಿಗೆ ನಾವು ಆರಾಧನೆ ಮಾಡ್ತೇವೆ. ಈ ಉಸಿರಲ್ಲಿ ನಾವು ಯಾವಾಗಲೂ ಉಸಿರಾಡುವುದಾದರೆ ಅದು ಆತನ ಕೃಪೆ, ಆತನ ಪ್ರೀತಿ, ಆತನ ರಕ್ತವನ್ನು ನಾವು ಜ್ಞಾಪಿಸಿಕೊಳ್ಳುತ್ತಾ ನಾವು ಈ ಸಮಯದಲ್ಲಿ ಕಡೆಯದಾಗಿ ನಾವು ಕಣ್ಣುಗಳನ್ನ ಮುಚ್ಚಿಕೊಳ್ಳುತ್ತಾ ನಾವು ಹೇಳುವ ಉಸಿರಾದ ದೇವರೇ ನಿನಗೆ ಆರಾಧನೆ, ನಿನಗೊಬ್ಬನಿಗೆ ಮಹಿಮೆ, ನಿನಗೊಬ್ಬನಿಗೆ ಸ್ತೋತ್ರ, ನಿನಗೊಬ್ಬನಿಗೆ ಘನತೆ ಎಂಬುದು ಆತನ ನಾವು ಈ ಸಮಯದಲ್ಲಿ ಆರಾಧಿಸಿ ಆತನ ನಮ್ಮನ್ನು ಮೇಲಕ್ಕೆತ್ತುವ. ಉಸಿರಾದ ಯೇಸುವೇ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಉಸಿರಾದ ಯೇಸುವೇ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ ಆರಾಧನೆ
ಆರಾಧನೆ ಸ್ತುತಿ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಪರಲೋಕ ದೇವರೇ ಆರಾಧನೆ, ಪರಿಶುದ್ಧ ರಾಜನೇ ಆರಾಧನೆ. ಪರಲೋಕ ದೇವರೇ ಆರಾಧನೆ, ಪರಿಶುದ್ಧ ರಾಜನೇ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಉನ್ನತ ದೇವರೇ ಆರಾಧನೆ, ಮಹಿಮೆಯ ರಾಜನೇ ಆರಾಧನೆ. ಉನ್ನತ ದೇವರೇ ಆರಾಧನೆ, ಮಹಿಮೆಯ ರಾಜನೇ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಮೋಶೆಯ ದೇವರೇ ಆರಾಧನೆ, ಯೆಹೋಶನ ದೇವರೇ ಆರಾಧನೆ. ಮೋಶೆಯ ದೇವರೇ ಆರಾಧನೆ, ಯೆಹೋಶನ ದೇವರೇ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಪರಲೋಕ ದೇವರೇ ಆರಾಧನೆ, ಪರಿಶುದ್ಧ ರಾಜನೇ ಆರಾಧನೆ.
ಪರಲೋಕ ದೇವರೇ ಆರಾಧನೆ, ಪರಿಶುದ್ಧ ರಾಜನೇ ಆರಾಧನೆ, 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 ಸ್ತುತಿ, ಆರಾಧನೆ, 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 ಸ್ತುತಿ, ಆರಾಧನೆ, 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 ಸ್ತುತಿ, ಆರಾಧನೆ, 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 ಸ್ತುತಿ, ಆರಾಧನೆ, ಆರಾಧನೆ. ಯೇಸುವಿನಿಗೆ ಆರಾಧನೆ ಸ್ವಾಮಿ, ರಾಜನಿಗೆ ಆರಾಧನೆ, ಪರಲೋಕ ದೇವರೇ ನಿಮಗೆ ಆರಾಧನೆ ಸ್ವಾಮಿ, ಮೋಶೆ ಆರೋನರ ದೇವರೇ ನಿಮಗೆ ಆರಾಧನೆ ಸ್ವಾಮಿ, ಅಬ್ರಹಾಂ ಇಸಾಕರ ದೇವರೇ ನಿಮಗೆ ಆರಾಧನೆ ಸ್ವಾಮಿ. ದೇವ ಪೌಲ ಶೀಲರುಗಳು ಆರಾಧಿಸುವಾಗ ಒಂದು ಅದ್ಭುತವನ್ನು ಕಂಡಲ್ಪಟ್ಟದ್ದು ನೋಡ್ತೇವೆ, ಅಲ್ಲಿ ಬಿಡುಗಡೆ ಕಾಣಲ್ಪಟ್ಟದ್ದು ನೋಡ್ತೇವೆ ಸ್ವಾಮಿ. ದಾವೀದನು ಆರಾಧಿಸುವಾಗ ಸ್ವಾಮಿ, ಓ ಯೇಸುವಿನ ಮಹಿಮೆಯಿಂದ, ನಿನ್ನ ಮಹಿಮೆಯಿಂದ ತುಂಬಿಸಿದ ದೇವರೇ ಸ್ವಾಮಿ. ದೇವ ಎಲ್ಲಿ ಆರಾಧನೆ ಉಂಟು ಅಲ್ಲಿ ಅದ್ಭುತಗಳು ಉಂಟು ಸ್ವಾಮಿ, ಎಲ್ಲಿ ಆರಾಧಿಸುವರುಂಟು ಸ್ವಾಮಿ ಅಲ್ಲಿ ನಿನ್ನ ಮಹಿಮೆ ಉಂಟು ಸ್ವಾಮಿ, ನಿನ್ನ ಒಂದು ಕಾರ್ಯವನ್ನು ಕಾಣಲಿಕ್ಕೆ ಸಾಧ್ಯ ಉಂಟು ಕರ್ತನಪ್ಪ. ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಮಹಿಮೆ ಸ್ವಾಮಿ, ನಿನ್ನ ಗ್ಲೋರಿ ಗ್ಲೋರಿ ಸ್ವಾಮಿ. ನೀನು ಅದ್ಭುತ ಮಾಡೋ ದೇವರಿಗೆ ಸ್ತೋತ್ರಲಿದ್ದೇವೆ ಸ್ವಾಮಿ. ಎಲ್ಲಾ ರೀತಿಯ ಬಾಂಡೇಜ್ಗಳು ಬ್ರೇಕ್ ಆಗಲಿ ಸ್ವಾಮಿ, ಎಲ್ಲಾ ರೀತಿಯ ಬಂಧನಗಳು ಬ್ರೇಕ್ ಆಗಲಿ ಸ್ವಾಮಿ, ಎಲ್ಲಾ ರೀತಿಯ ಸ್ವಾಮಿ ದೇವ ಒಂದು ಸೈತನ ಕಟ್ಟಲ್ಪಟ್ಟಂತ ಪ್ರತಿಯೊಂದು ಪರಿಸ್ಥಿತಿಗಳು ಅದು ಬದಲಾಗಲಿ ಸ್ವಾಮಿ. ನಿನ್ನನ್ನು ಆರಾಧಿಸುವ ಮಧ್ಯದಲ್ಲಿ, ನಿನ್ನನ್ನು ಆರಾಧಿಸುವ ಮಧ್ಯದಲ್ಲಿ ಒಂದು ದೊಡ್ಡ ಒಂದು ದೇವ ಒಂದು ಅದ್ಭುತವನ್ನು ಮಾಡಲು ನೀನು ಶಕ್ತನ ದೇವರಾಗಿದೆ ಕರ್ತನಪ್ಪ. ಒಂದು ವ್ಯಕ್ತಿಗತ ಜೀವಿತದಲ್ಲಿ ನೀನು ಅಪ್ಪ ಮಹಿಮೆಯಾದ ರೀತಿಯಲ್ಲಿ ನೀನು ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ಅಪ್ಪ ನಿನ್ನ ಪ್ರೆಸೆನ್ಸ್, ನಿನ್ನ ಮಹಿಮೆ, ನಿನ್ನ ಮಹಿಮೆ, ನಿನ್ನ ಮಹಿಮೆಯಿಂದ ತುಂಬಿದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ನಮ್ಮ ನಡೆಸಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ಅಪ್ಪ ಆರಾಧನೆ ಶಕ್ತಿಯು, ಆರಾಧನೆ ಬಲವು, ಆರಾಧನೆ ಮಹಿಮೆಯು ತುಂಬಿಕೊಂಡು ನೀನು ನಡೆಸಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ಕರ್ತ ಎಲ್ಲ ಘನ ಮಹಿಮೆ ನಿನಗೊಬ್ಬನೇ ಸಲ್ಲಿಸ್ತೀನಿ ನಜರೇತಿನ ಅತಿ ಮುದ್ದಾದ ನಮ್ಮದಲ್ಲಿ ತಂದೆಯೇ. ಆಮೆನ್. ಜೀಸಸ್ ಲಾರ್ಡ್. ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಇವನ ಕೇಳುವ ಪ್ರತಿಯೊಬ್ಬರ ಆತ್ಮೆಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 2 ಮತ್ತು 3ನೇ ವಾಕ್ಯ. ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 1:2-3. ನಾವು ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು, ಪ್ರೀತಿಪೂರ್ವಕವಾದ ನಿಮ್ಮ ಪ್ರಯಾಸವನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲನ ನಿರೀಕ್ಷೆಯಿಂದುಂಟಾದ ನಿಮ್ಮ ಸೇರಣೆಯನ್ನು ನಮ್ಮ ತಂದೆಯಾದ ದೇವರ ಮುಂದೆ ಎಡೆಬಿಡದೆ ಜ್ಞಾಪಕ ಮಾಡಿಕೊಂಡು ನಮ್ಮ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡುವಾಗ ನಿಮ್ಮೆಲ್ಲರ ವಿಷಯದಲ್ಲಿ ದೇವರಿಗೆ ಯಾವಾಗಲೂ ಕೃತಜ್ಞತೆ ಸಲ್ಲಿಸುತ್ತೇವೆ. ಪೌಲನು ಈ ಥೆಸಲೋನಿಕ ಸಭೆಯಲ್ಲಿರುವ 4 ಗುಣಗಳನ್ನು, ಸದ್ಗುಣ ನೋಡ್ತೇವೆ. ಇಲ್ಲಿ ನೋಡ್ತೇವೆ ಅಪೊಸ್ತಲ ಪೌಲನು ಹೇಳ್ತಾನೆ, ಒಂದು ಈ ಸಭೆಯಲ್ಲಿ ನಂಬಿಕೆಯ ಕೆಲಸ ಇತ್ತು, ಎರಡನೇದಾಗಿ ಅವರಲ್ಲಿ ಪ್ರೀತಿಪೂರ್ವಕವಾದ ಪ್ರಯಾಸ ಇತ್ತು, ಮೂರನೇದಾಗಿ ಯೇಸು ಕ್ರಿಸ್ತ ನಿರೀಕ್ಷಿಟ್ಟು ಮತ್ತು ದೇವರಿಗೆ ಮೆಚ್ಚುವ ಕ್ರಿಯೆಗಳು ಇದ್ದು ಎಂಬುದಾಗಿ ಅಪೊಸ್ತಲ ಪೌಲನು ಈ ಸಭೆಯ ಬಗ್ಗೆ ಹೊಗಳುತ್ತಾರೆ. ಹಾಗಾದರೆ ಇವತ್ತು ದೇವರ ಮಕ್ಕಳನ್ನು ಹೋಗಲೇಬೇಕಾದರೆ ಈ 4 ಸದ್ಗುಣಗಳು ನಿಮ್ಮಲ್ಲಿ ತೋರಿ ಬರಬೇಕು ಅಂತ ದೇವರ ಆತ್ಮ ಬಯಸ್ತಾನೆ. ಅದು ಮೊದಲನೇ ಸದ್ಗುಣವಾಗಿದೆ, ನಂಬಿಕೆಯ ಫಲವಾದ ಕೆಲಸ. ಅದು ಏನು ಎಂಬುದು ನೋಡಿದ್ರೆ ಫಸ್ಟ್ ಗುಣವಾಗಿದೆ ನಂಬಿಕೆಯ ಫಲವಾದ ಕೆಲಸ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 58ನೇ ವಾಕ್ಯ. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 15 ವರ್ಸ್
58. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತಿ ಆಸಕ್ತಿಯಿಂದ ಮಾಡುವರಾಗಿರಿ. ಅತಿ ಸ್ಪರ್ಧೆ. ಪ್ರಿಯ ಸಹೋದರರೇ, ಸ್ಥಿರಚಿತ್ತ ಏನು ದೇವರು ನಿಮಗೆ ಸೇವೆ ಕೊಟ್ಟಿದ್ದಾನೋ, ಅದು ತಾಲಂತು ಆಗ್ಬೋದು, ವರಗಳಾಗ್ಬೋದು, ಸಭೆ ಏನು ಉಂಟು ಅದನ್ನು ಪ್ರಿಯ ಆಸಕ್ತಿಯಿಂದಲೇ ದೇವರು ನಿಮಗೆ ಅದರ ಪ್ರತಿಫಲ ಕೊಡೋದ್ರೆ, ದೇವರ ಸೇವಕರು ಪ್ರತಿಫಲ ಕೊಡೋದು ಪರವಿಲ್ಲ, ಮನುಷ್ಯರು ಕೊಡೋದ್ರೆ ಯಾರು ಕೊಡ್ತಾರೆ? ದೇವರು ಪ್ರತಿಫಲ ಕೊಡುತ್ತಾನೆ ಎಂಬುದಾಗಿ ನಿಮ್ಮ ಸೇವೆಯಲ್ಲಿ ನೀವು ಬೇಸರಗೊಳ್ಳದೆ, ನಿರಾಸರಾಗದೆ ಅತಿ ಆಸಕ್ತಿಯಿಂದ ಮಾಡುವವರು ಆಗಬೇಕು. ಅದನ್ನು ದೇವರು ನೋಡುವನಾಗಿದ್ದಾನೆ. ಅದೇ ಆತ್ಮ ಈ ಅವರಲ್ಲಿ ಆ ನಂಬಿಕೆಯ ಇಲ್ಲಿ ಅವರ ಸೇವೆ ಮತ್ತು ನಿಮಗೆ ಏನು ದೇವರು ವರ ಕೊಟ್ಟಿದ್ದಾನೋ ನಂಬಿಕೆಯಲ್ಲಿ ಅದನ್ನು ಉಪಯೋಗಿಸುವರ ವರವನ್ನು, ಆ ತಾಳಂತು, ಆ ಸೇವೆಯನ್ನು ಆಗ ದೇವರದ್ದು ಮೆಚ್ಚುವನು ಆಗಿದ್ದಾನೆ. ಪ್ರಿಯರೇ, ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯ. Hebrews chapter 11 verse 7 and 8 verse. ನಂಬಿಕೆಯಿಂದಲೇ ನೋವನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದಯುಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೇನು ಕಟ್ಟಿ ಸಿದ್ಧ ಮಾಡಿದನು. ಆದ್ದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆ ಫಲವಾದ ನೀತಿಗೆ ಬಾಧ್ಯನಾದನು. ನಾನು ಇಲ್ಲಿ ನೋವನ್ನು ಪ್ರೇರೆ ನಂಬಿಕೆ ಮುಖಾಂತರ ಅವನಿಗೆ ಕೊಟ್ಟ ದರ್ಶನ ನಾವೇ ಕಟ್ಟಬೇಕು ಮುಂದೆ ಅದನ್ನು ದೇವರು ಕೊಟ್ಟ ದರ್ಶನ ಮೇರೆಗೆ ಅವನು ಅದನ್ನು ಮಾಡಿ ಆಗಿದೆ. ದೇವರು ಏನು ನಿಮಗೆ ದರ್ಶನ ಕೊಡುತ್ತಾನೋ, ಏನೋ ಕನಸು ಕೊಡುತ್ತಾನೋ, ಏನೋ ಪ್ರಾಬ್ಲಮ್ ಕೊಡುತ್ತಾನೋ, ನಂಬಿಕೆಯಿಂದ ಆ ಸೇವೆಯನ್ನು ಮಾಡುವವರು ಆಗಬೇಕು. ಇದು ನಿಮ್ಮಲ್ಲಿ ಅಭಿವೃದ್ಧಿ ತೋರಿ ಬರುತ್ತದೆ. ಪ್ರಿಯರೇ, ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಅಲ್ಲಿ 8ನೇ ವಾಕ್ಯದಲ್ಲಿ ನಂಬಿಕೆಯಿಂದ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದು ತಿಳಿದೇ ಹೊರಟು. ನಾವು ನೋಡ್ತೇವೆ ಅಬ್ರಹಾಮನಿಗೆ ಪ್ರೇರೆ ದೇವರಿರ್ತಾನೆ ನಿನ್ನ ಬಂಧು ಬಲ. ನಾವು ನೋಡ್ತೇವೆ ಆದಿಕಾಂಡ ಪುಸ್ತಕ 12ನೇ 1ನೇ ವಾಕ್ಯ. ದೇವರು ಅಬ್ರಹಾಮನಿಗೆ ಹೇಳ್ತಾನೆ, ನೀನು ನಿನ್ನ ಬಂಧು ಬಲಗವನ್ನು ತಂದೆ ಮನೆಯನ್ನು ತಂದೆ ತಾಯಿಗಳು ಬಿಟ್ಟು ನಾನು ತಿರುಗಿಸೋ ದೇಶಕ್ಕೆ ಹೊರಟು ಹೋಗು, ಆಗ ನಾನು ನಿನ್ನನ್ನು ಆಶೀರ್ವದಿಸ್ತೀನಿ ಎಂದು ಅವನಿಗೆ ಅಬ್ರಹಾಮ ಕೂಡಲೇ ದೇವರ ಸ್ವರ ಕೇಳಿಕೊಂಡು ಆತನು ತನ್ನ ಬಂಧು ಬಲಗವನು ತನ್ನ ತಂದೆ ಬಿಟ್ಟು ಆ ರೀತಿ ಅವನು ನಂಬಿಕೆಯ ಪೀತನಾದ ಇವತ್ತು ಪ್ರೇನು ನಂಬಿಕೆಯಲ್ಲಿ ಬೆಳವಣಿಗೆಯಾಗಬೇಕಾ? ದೇವರು ಏನು ಹೇಳುತ್ತಾರೆ? ಯಾಕೆ ದೇವರು ಅಬ್ರಹಾಮನಿಗೆ ತಂದೆ ತಾಯಿ ಬಿಟ್ಟರೆ ಅವನ ತಂದೆ ತಾಯಿಗಳು ಅವನ ಅಣ್ಣ ತಮ್ಮಿದ ವಿಗ್ರಹಾರಾಧಕರಾಗಿದ್ದರು. ಅದಕ್ಕೆ ಈ ಅಬ್ರಹಾಮನ ಮಾತು ದೇವರನ್ನು ನಂಬುತ್ತಿದ್ದರು. ಅದಕ್ಕೆ ನಂಬಿಕೆ ಇಡುವವರು ನಂಬಿಕೆ ಒಗ್ಗಟ್ಟಾಗಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ದೇವರು ಹೇಳಿದ ಕೂಡಲೇ ಅವನು ತನ್ನ ತಂದೆ ತಾಯಿಯನ್ನು ಬಂದು ಬಿಟ್ಟು ದೇವರ ಮತ್ತು ಹಾಗೆ ಅವನ ನಂಬಿಕೆಯಲ್ಲಿ ವೀರನಾದ ನಂಬಿಕೆ ಆ ರೀತಿ ನಿಮ್ಮ ನಂಬಿಕೆಯಲ್ಲಿ ನೀವು ಬೆಳವಣಿಗೆ ಆಗಬೇಕಾದ್ರೆ ದೇವರು ಕೊಟ್ಟ ಮಾತಿಗೆ, ಕೊಟ್ಟ ಪ್ರವಾದನೆಗೆ, ಕೊಟ್ಟ ದರ್ಶನಕ್ಕೆ, ಅದು ಕೊಟ್ಟ ಕನಸಿಗೆ ವಿಧರಾಗಿ ಮುಂದೆ ಹೋದರೆ ಮಾತ್ರ ನೀವು ನಂಬಿಕೆಯಲ್ಲಿ ಅಭಿವೃದ್ಧಿ ನಂಬಿಕೆ ಕೆಲಸವು ಕಂಡು ಬರ್ತದೆ. ನಾನಲ್ಲಿ ನೋಡ್ತೇವೆ. ಅದೇ ಇಬ್ಬರಿ 11ನೇ ಅಧ್ಯಾಯದಲ್ಲಿ 17ರಿಂದ 19 ವಾಕ್ಯ ನೋಡ್ತೇವೆ. 17 to 18. ಅಬ್ರಹಾಮನು ಪರಿಶುದ್ಧಿತನಾಗಿ ನಂಬಿಕೆಯಿಂದಲೇ ಈಸಾಕನನ್ನು ಸಮಾಪಿಸಿದನು. ಈಸಾಕನು ಅವನ ಏಕಪುತ್ರನಾಗಿದ್ದರು ಮತ್ತು ಈಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವರೆಂದು ದೇವರು ಅವನಿಗೆ ಹೇಳಿದ್ದರು. ಆ ವಾಗ್ದಾನಗಳನ್ನು ಹೊಂದಿದ್ದ ಅವನು ಆ ಒಬ್ಬನೇ ಮಗನನ್ನು ಸಮರ್ಪಿಸದಕ್ಕಿದ್ದನು. ತನ್ನ ಮಗನು ಸತ್ತವರು ದೇವರು ಅವನು ಬದುಕ ಸಮರ್ಥನಾಗಿದ್ದನ್ನು ತಿಳಿದುಕೊಂಡನು ಮತ್ತು ಸತ್ತವರಿಗಿಂದಲೇ ಜೀವಿತನಾಗಿ ಬಂದವನತೆ ಅವನನ್ನು ಹೊಂದಿದ್ದನು. ಪ್ರಿಯರೇ, 75 ವರ್ಷದಲ್ಲಿ ವಾಗ್ದಾನ ಮಾಡಿದ ದೇವರು ಅಬ್ರಹಾಮನಿಗೆ 25 ವರ್ಷ ಅವನ ನಂಬಿಕೆಯನ್ನು ಪರೀಕ್ಷಿಸಿಕೊಂಡು 20 ವರ್ಷ ನಂತರ ಅವನಿಗೆ ಒಂದೇ ಗಂಡು ಮಗು ಕೊಟ್ಟನು. ಈ ಗಂಡು ಮಗು ಈಸಾಕ ಹೆಸರಿಟ್ಟನು ಅಬ್ರಹಾಮನು. ದೇವರು ಪುನಃ ಅಬ್ರಹಾಮನ ನಂಬಿಕೆಯನ್ನು ಪರೀಕ್ಷಿಸುವಾಗ ದೇವರು ಅಬ್ರಹಾಮನಿಗೆ ನಿನ್ನ ಮಗನ ಇಸಾಕನನ್ನು ನನಗೆ ಕೊಡಬೇಕು ಹೇಳ್ತಾನೆ. ಅಷ್ಟು ದೊಡ್ಡ ಒಂದು ಪರೀಕ್ಷೆ ಅಬ್ರಹಾಮನು ಗುಣಗುಟ್ಟದೆ ನಂಬಿಕೆಯಿಂದ ತನ್ನ ಮಗನ ಇಸಾಕನನ್ನು ಅವನು ತೆಗೆದು ಯಜ್ಞ ಹೋಮ ಮಾಡಲಿಕ್ಕೆ ಹೋಗುತ್ತಾನೆ. ಅಲ್ಲಿ ತನಕ ಅವನ ನಂಬಿಕೆಯನ್ನು ನೋಡ್ತಾನೆ. ಅದು ಅವನು ಹೇಗೆ ನಂಬಿದನು? ಅವನು ತನ್ನ ಮಗನ ಸತ್ತವರು ದೇವರು ಪುನರುತ್ಥಾನ ಮಗ ಕೊಡ್ತಾರೆ. ಆ ನಂಬಿಕೆಯಲ್ಲಿ ಆತನು ತನ್ನ ಮಗನ ತೆಗೆದು ಹೋಗಿದ್ದನ್ನು ನೋಡ್ತೇವೆ. ಪ್ರೇರೆ, ದೇವರು ಬರಲದ ಆ ದೇವರು ಕೂಗೋ ತನಕ ಅಬ್ರಹಾಮ ತನ್ನ ಮಗನನ್ನು ಯಜ್ಞ ಇಟ್ಟುಕೊಂಡು ಖಡ್ಗ ಹಾಕುವಾಗ
ಅಲ್ಲಿ ಪರಲೋಕದಲ್ಲಿ ಕೂಗುತ್ತಾನೆ, ಅಬ್ರಾಹ್ಮನೇ ಈಗ ನನಗೆ ತೋರಬಹುದು ನಿನ್ನ ಮೇಲೆ ಭಯ ಭಕ್ತಿ ಅಂದರೆ ಆಗತ್ತೆ. ಈ ರೀತಿ ನೀವು ದೇವರ ಏನು ಹೇಳುತ್ತಾನೋ, ಕಷ್ಟ ಸಂಗತಿ ಇರಬಹುದು, ದೊಡ್ಡ ಸ್ಯಾಕ್ರಿಫೈಸ್ ಮಾಡಲಿಕ್ಕಿರಬಹುದು, ದೇವರ ವಾಕ್ಯ ಸರಿಯಾಗಿ ಕೇಳಿ ಆ ದೇವರ ವಾಕ್ಯ ಹೌದಾದರೆ ನಂಬಿಕೆಯಿಂದ ಆ ಸ್ಯಾಕ್ರಿಫೈಸ್ ಆಗ್ಬೋದು. ದೇವರು ನಿಮಗೆ ಆರ್ಥಿಕ ಸಮೃದ್ಧಿಗೋಸ್ಕರವಾಗಿ ನಿಮಗೆ ದಶಮಾಂಶದೊಟ್ಟಿಗೆ ಕಾಣಿಕೆ, ಅದು ಇನ್ನೂ ದೊಡ್ಡ ಕಾಣಿಕೆ ನಿಮ್ಗೆ ಕೊಡಲಿಕ್ಕೆ ಹೇಳಬಹುದು. ಆಗ ನಂಬಿಕೆಯಿಂದ ನೀವು ಕೊಡುವಾಗ ನಿಮಗೆ ಆರ್ಥಿಕ ಸಮೃದ್ಧಿ ಕೊಡುತ್ತಾರೆ. ಆಗ ದೇವರು ಉಪವಾಸ ಏನು ದೇವರು ನಿಮಗೆ ಕಷ್ಟ ಆದ ಒಂದು ಸಂಗತಿ ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ಹೇಳುವಾಗ ನೀವು ಮಾಡುತ್ತೀರೋ, ಅಬ್ರಾಹ್ಮನಾಗಿದ್ದರು ಅಬ್ರಹಾಮ ಎಂದು ಆಶೀರ್ವಾದ ಮಾಡಿದ್ರೆ, ಈ ರೀತಿ ನೀವು ನಂಬಿಕೆಯಲ್ಲಿ ನೀವು ಅಭಿವೃದ್ಧಿ ಆಗುವಾಗ ನಿಮ್ಮ ನಂಬಿಕೆಯ ಕೆಲಸದಲ್ಲಿ ಇತರರಿಗೆ ನೋಡಲಿಕ್ಕೆ ಬರುತ್ತದೆ. ಆಗ ದೇವರು ಮಹಿಮೆ ಹೊಂದುತ್ತದೆ, ಇತರರು ನೋಡಿಕೊಂಡು ದೇವರಿಗೆ ಮಹಿಮೆ ಆಗುತ್ತದೆ. ಈ ರೀತಿ ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗಬೇಕಾದರೆ ದೇವರ ಸ್ವರವನ್ನು ಸರಿ ಕೇಳಬೇಕು. ಕಷ್ಟವಾದರೂ ಸಹ ಏನಂದರೆ ಅದಕ್ಕೆ ಕ್ವೆಶ್ಚನ್ ಮಾಡಿದೆ, ಅದು ಸರಿ ಹೌದಾದೆ ವಾಕ್ಯದ ಮುಖದ ಪರೀಕ್ಷಿಸಿಕೊಂಡು ಇಮಿಡಿಯೇಟ್ ಅದಕ್ಕೆ ನೀವು ಹೆಜ್ಜೆ ತೆಗೆದು ಮುಂದೆ ಹೋಗುವಾಗ ಅಲ್ಲಿ ನಿಮ್ಮ ನಂಬಿಕೆ ಅಭಿವೃದ್ಧಿ ಮತ್ತು ನಿಮ್ಮ ನಂಬಿಕೆ ಮುಖದಲ್ಲಿ ಕಾರ್ಯ ಮಾಡ್ತಾನೆ, ನಿಮ್ಮನ್ನು ಉಪಯೋಗ ಮಾಡ್ತಾನೆ, ನಿಮ್ಮನ್ನು ಆಶೀರ್ವಾದ ಮಾಡುವನಾಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಇಬ್ರಿಯ 11ನೇ ಅಧ್ಯಾಯದಲ್ಲಿ 32ರಿಂದ 35ನೇ ವಾಕ್ಯ ತನಕ. ಇನ್ನು ಏನು ಹೇಳಬೇಕು? ಗಿಡಿಯೋನ್, ಬಾರಾಕ್, ಸಂಸೋನ್, ಯೆಫ್ತಾ, ದಾವೀದ್, ಸಾಮುವೇಲ್ ಎಂಬುವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು. ನಂಬಿಕೆ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನವನ್ನು ಪಡೆದುಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡಗಳನ್ನು ಓಡಿಸಿಬಿಟ್ಟರು, ಸ್ತ್ರೀಯರು ಸತ್ತು ಹೋಗಿದ್ದು ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದ್ದರು. ನಾವು ನೋಡ್ತೇವೆ ಪ್ರಿಯರೇ, ಇಲ್ಲಿ ಅಪ್ಪಸ್ಪಡ್ತೇವೆ ಈ ರೀತಿಯಲ್ಲಿ ದಾವೀದ್, ಸಾಮುವೇಲ್ ಇವರೆಲ್ಲರೂ ನಂಬಿಕೆಯ ಮುಖಾಂತರ ರಾಜ್ಯಗಳನ್ನು ವಾಗ್ದಾನಗಳನ್ನು ಪಡೆದುಕೊಂಡರು, ಬೆಂಕಿಯ ಬಲವನ್ನು ಆರಿಸಿದರು, ಸಿಂಹದ ಕತ್ತಿಯ ಬಾಯಿ. ಈ ರೀತಿ ಪ್ರಿಯರೇ ನಿಮ್ಮ ನಂಬಿಕೆಯು ಅಭಿವೃದ್ಧಿ ಆಗಬೇಕು. ಪ್ರಿಯರೇ ನೀವು ನಿಮ್ಮ ಸೇವೆ ಅಭಿವೃದ್ಧಿ ಆಗಬೇಕಾದ್ರೆ, ನಿಮ್ಮ ಅಭಿಷೇಕ ಅಭಿವೃದ್ಧಿ ಆಗಬೇಕಾದರೆ, ಇಲ್ಲದಿದ್ದರೆ ಪ್ರಿಯರೇ ದೇವರ ವರಗಳನ್ನು ಅಲ್ಲಿ ಮುಚ್ಚಿಡುತ್ತಾರೆ, ನಿಮ್ಮ ಆತ್ಮೀಯ ಅಭಿವೃದ್ಧಿ ಆಗುವುದಿಲ್ಲ. ಆತ್ಮಸಭೆಯಲ್ಲಿ ಆ ವಿಶ್ವದ ನಂಬಿಕೆ ಅಭಿವೃದ್ಧಿ ಎಂಬುದೇ ಬರಬೇಕು ಹೋಗುತ್ತದೆ. ಹಾಗೆ ನಂಬಿಕೆ ಅಭಿವೃದ್ಧಿ ಬೇಕಾದರೆ ನೀವು ಮಾಡಬೇಕಾದ ಪ್ರಿಯರೇ ಇಬ್ರಿಯವರೆಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1-3ನೇ ವಾಕ್ಯ, ಇಬ್ರಿ 12:1-3. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆ ಹುಟ್ಟಿಸುವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತ ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನ ಬಲಗಳಲ್ಲಿ ಆಸನರೂಢನಾಗಿದ್ದಾನೆ. ನೀವು ಮನಗುಂದಿದವರಾಗಿ ಬೇಸಗೊಳ್ಳದೆ ಆತನ ಆಲೋಚಿಸಿರಿ, ಆತನ ಪಾಪಿಗಳ ಎಷ್ಟು ವಿರೋಧವನ್ನು ಸಹಿಸಿಕೊಂಡನು. ನೋಡ್ತೇವೆ ಈ ರೀತಿಯ ನಂಬಿಕೆಯ ವೀರರಾಗಬೇಕು ನೀವು. ಅದು ನಮ್ಮ ನಂಬಿಕೆಯಲ್ಲಿ ನೀವು ಸೇವೆ ಮಾಡಬೇಕಾದ್ರೆ ಅದಕ್ಕೆ ಅಡ್ಡಿ ಇರುವ 3 ಸಂಗತಿಗಳು. ಒಂದು ಆಗಿದೆ, ಎಲ್ಲ ನಿಮ್ಮ ಚಿಂತಾ ಭಾರವನ್ನು ಪ್ರತಿದಿನ ಪ್ರಾರ್ಥನೆಯಲ್ಲಿ ರೂಪಿಸ್ಕೊಳ್ಬೇಕು. ಎರಡನೇದಾಗಿ ದಿನಾಲು ನಿಮ್ಮ ಆತ್ಮೀಯ ಜೊತೆ ಅಂಟಿಗಳ ಪಾಪ ದಿನಾಲು ವಾಕ್ಯದ ಮುಖ ತೆಗೆದುಹಾಕಬೇಕು. ಮೂರನೇದಾಗಿ ಎಂದಿಗೂ ಮನಸ್ಸಲ್ಲಿ ಕುಂದಿ ಹೋಗದೆ ದಿನಾಲೂ ಇದರ ಬಗ್ಗೆ ಧ್ಯಾನ ಮಾಡಿ ಯೇಸುವಿನ ಮೇಲೆ ನಂಬಿಕೆ ಇಟ್ಟುಕೊಂಡು ಯಾವ ಅವಮಾನವನ್ನು ಎಲ್ಲ ಅವಮಾನವನ್ನು ಎಲ್ಲ ನಿಂದೆಯನ್ನು ಅಲಕ್ಷ್ಯ ಮಾಡಿ ನಿಮ್ಮ ನಂಬಿಕೆಯ ಓಡುವರಾಗಬೇಕು. ಹಾಗಾದರೆ ಮೊದಲು ಏನು ಮಾಡಬೇಕು ಪ್ರಿಯರೇ? ನಂಬಿಕೆ ಅಭಿವೃದ್ಧಿ ಬೇಕಾದರೆ ಎಲ್ಲ ನಿಮ್ಮ ಚಿಂತಾ ಭಾರಗಳನ್ನು ಪ್ರಾರ್ಥನೆ ರೂಪಿಸ್ಕೊಳ್ಬೇಕು. ಯಾವುದ್ರ ಬಗ್ಗೆ ಚಿಂತೆ ಮಾಡಬಹುದು ಎಲ್ಲ ಪ್ರಾರ್ಥನೆ ರೂಪಿಸ್ಕೊಳ್ಬೇಕು. ಎರಡನೇದಾಗಿ ದಿನಾಲು ದೇವರ ವಾಕ್ಯ ಓದುವವರು, ಧ್ಯಾನ ಮಾಡುವವರು, ವಿದ್ಯರಾಗುವವರು ಮತ್ತು ನಿಮಗೆ ಅಂಟುಗಳ ಎಲ್ಲ ಪಾಪಗಳನ್ನು ವಾಕ್ಯದ ಮತ್ತು ತೆಗೆದು ಹಾಕುವರಾಗಬೇಕು. ಮೂರನೇದಾಗಿ ಪ್ರಿಯರೇ ಎಂದಿಗೂ ನಿಮ್ಮ ಮನಸ್ಸು ಕುಂದಿ ಹೋಗೋದಾಗೆ ದೇವರ ವಾಕ್ಯ ಅತಿ ಹೆಚ್ಚಾಗಿ ಧ್ಯಾನ ಮಾಡುವರಾಗಬೇಕು. ಈ 3 ಸಂಗತಿಗಳನ್ನು ಮಾಡುವುದಾದರೆ ನಂಬಿಕೆಯಲ್ಲಿ ನೀವು ಅಭಿವೃದ್ಧಿ ಹಾಕಿಕೊಂಡು ನಂಬಿಕೆ ವೀರಾಗ್ತೀರಿ. ಆಗ ನಿಮ್ಮ ನಂಬಿಕೆಯಲ್ಲಿ ನೀವು ಮಾಡುವ ಸೇವೆಯು ಅಭಿವೃದ್ಧಿ ಹಾಕಿಕೊಂಡು ದೇವರು ನಿಮ್ಮನ್ನು ಮೆಚ್ಚುತ್ತಾನೆ. ಮತ್ತು ಇತರ ನಿಮ್ಮ ನಂಬಿಕೆಯ ಸೇವೆ ನೋಡಿಕೊಂಡು ದೇವರಿಗೆ ಮಹಿಮೆ ಕೊಡುವ ಹಾಗೆ ನಿಮ್ಮನ್ನು ಹೊಗಳುವ ಹಾಗೆ ಅಲ್ಲಿ ಅಪ್ಪಸ್ಪಾಲನು ಆ ಸಭೆಯಲ್ಲಿ ಆ ನಂಬಿಕೆಯ ಕೆಲಸವನ್ನು ಹೊಗಳು ಆ ರೀತಿ ದೇವರ ಹೊಗಳಿಕೆಗೆ ನೀವು ಪಾತ್ರರಾಗುತ್ತೀರಿ ಪ್ರಿಯರೇ. ಎರಡನೇ ಸಂಘ ನೋಡ್ತೀವಿ, ಪ್ರೀತಿಪೂರ್ವಕದ ಪ್ರಯಾಸ. ಇದರ ಅರ್ಥ ನೋಡಪ್ರೆ ಆ ದೇಶದವರು ಅವರು ಪ್ರೀತಿಪೂರ್ವಕ ಪ್ರಯಾಸ. ಇದರ ಅರ್ಥ ನೋಡಪ್ರೆ 2ನೇ ಕೊರಿಂಥದವರಿಗೆ ಪತ್ರಿಕೆ 9ನೇ ಅಧ್ಯಾಯದಲ್ಲಿ 6ರಿಂದ 10ನೇ ವಾಕ್ಯ ತನಕ. 2 Corinthians
ಚಾಪ್ಟರ್ 9 ವರ್ಸ್ 6-10. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳಿದುಕೊಳ್ಳಿರಿ. ಪ್ರಿಯ ಪೌಲನು ಇಲ್ಲಿ ಬಿತ್ತುವವನು ಪೈರನ ಬಗ್ಗೆ ದತ್ತ ಆರ್ಥಿಕ ಸಮೃದ್ಧಿ ನೋಡಿದ್ರೆ ಪೌಲನು ಈ ಕೆಲಸ ಪ್ರೀತಿ ಅಂದರೆ ನಿಮ್ಮ ಸಭೆಯಲ್ಲಿ ದಶಮಾಂಶ ದೇವರ ಕೊಡಲೇಬೇಕು. ಆಜ್ಞೆ ಕಾಣಿಕೆ ಪ್ರೇರೆ ಇನ್ನೂ ಹೆಚ್ಚಾಗಿ ಕೊಡುವುದಾಗಿ ದೇವರ ಸೇವೆಗೋಸ್ಕರವಾಗಿ ಅಥವಾ ಪರೋಪಕಾರ ಮಾಡುವುದು ದಾನ. ಇದು ಪ್ರೇರೆ ಎಷ್ಟು ನೀವು ಮಾಡ್ತೀರೋ ಅಷ್ಟು ನೀವು ಬೀಜ ಬಿತ್ತಿದೆ, ಅಷ್ಟು ನಿಮಗೆ ಆರ್ಥಿಕ ಸಮೃದ್ಧಿ ಬರ್ತದೆ ಪೌಲನಲ್ಲಿ ಹೇಳುವನಾಗಿದ್ದಾನೆ. ಮತ್ತು ಎಲ್ಲ ವಾಕ್ಯದಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು. ಯಾಕೆಂದರೆ ಸಂತೋಷ ಕೊಡುವ ಮೇಲೆ ದೇವರಿಗೆ ಪ್ರೀತಿಯುಂಟು. ಈ ಕಾಣಿಕೆ ಅದರ ದಾನ ಧರ್ಮ ಪರೋಪಕಾರ ಇದು ಒತ್ತಿಂದ ಮಾಡೋದಲ್ಲ, ಇದು ದಶಮಾಂಶ ಕೊಡುವುದಲ್ಲ. ದಶಮಾಂಶ ದೇವರ ಭಂಡಾರಕ್ಕೆ ಹೋಗಬೇಕು, ಕಾಣಿಕೆ ಅಲ್ಲ. ಇದು ಕಾಣಿಕೆಂತೂ ಅತಿ ಹೆಚ್ಚಾಗಿ ಸ್ಯಾಕ್ರಿಫೈಸಲ್ಲಿ ಕೊಡುವ ಕಾಣಿಕೆ ಆಗುವುದು, ಪರೋಪಕಾರ ಮಾಡುವುದು, ದಾನ ಧರ್ಮ ಮಾಡುವುದು. ಇದು ನೀವು ಸಂತೋಷವಾಗಿ ಮಾಡುವ, ಇದು ಪ್ರೀತಿಯಿಂದ ಮಾಡುವ ಸೇವೆ ಎಂಬುದಾಗಲಿ ಪೌಲನು ಆ ಸಭೆಯಲ್ಲಿ ಈ ಪ್ರೀತಿಪೂರ್ವಕವಾಗಿ ಅವರು ದಾನ ಧರ್ಮ ಬಡವರಿಗೆ ಕೊಡುತ್ತಿದ್ದರು ಅಥವಾ ದೇವರ ಸೇವೆಗೆ ಕೊಡುತ್ತೇವೆ ನಾವು ನೋಡ್ತೇವೆ. ಅದಕ್ಕೆ ಪೌಲನು 8ನೇ ವಾಕ್ಯದಲ್ಲಿ ದೇವರು ಸಕಲ ವಿಧವಾದ ದಾನಗಳು ನಿಮಗೆ ಧಾರಾಳವಾಗಿ ಅನುಗ್ರಹಿಸುತ್ತಾನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತುಳ್ಳವರಾಗಿ ಸಕಲ ಸತ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಉಪಕಾರಿ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲವು ಸದಾಕಾಲವೂ ಇರುವುದೆಂದು ಶಾಸ್ತ್ರದಲ್ಲಿ ಬರೆದಿದ್ದಲ್ಲ. ಬಿತ್ತುವನಿ ಬೀಜವನ್ನು ಉಣ್ಣುವನೇ ಆಹಾರವನ್ನು ಕೊಡುವಾತನು ನಿಮಗೆ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದ ಫಲಗಳನ್ನು ಅಭಿವೃದ್ಧಿಪಡಿಸುವ. ಇಲ್ಲಿ ಈ ಸಭೆಯಲ್ಲಿ ಅವರು ದೇವರಿಗೆ ದಶಮಾಂಶ ಕಾಣಿಕೆ ಕೊಟ್ಟು ಅತಿ ಎಕ್ಸ್ಟ್ರಾವಾಗಿ ಅವರು ಸ್ಯಾಕ್ರಿಫೈಸ್ ಆಗಿ ಬಡವರಿಗೆ ಅಥವಾ ದೇವರ ಸೇವೆಗಾಗಿ ನೀವು ಕೊಡುವ ಕಾಣಿಕೆ ಸ್ಯಾಕ್ರಿಫೈಸ್. ಇದು ನೀವು ಪ್ರೀತಿಯಿಂದ ಮಾಡುವ ಸೇವೆಯಾಗಿದೆ. ಇದು ಯಾವ ರೀತಿ ಕೊಡಿತು ಆ ರೀತಿ ನಿಮಗೆ ಆರ್ಥ ಸಮೃದ್ಧಿ ಬರ್ತದೆ. ಆಗದ ಈ ಸಭೆಯಲ್ಲಿ ಈ ರೀತಿಯ ಪ್ರೀತಿ ಇತ್ತು ಎಂಬುದೇ ಪೌಲನಲ್ಲಿ ಹೇಳುತ್ತಾನೆ. ಅದು ಇನ್ನೊಂದು ದರ್ಶನ ನೋಡ್ತೇವೆ. ಇಬ್ರಿಯವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 10 ಮತ್ತು 11ನೇ ವಾಕ್ಯ. Hebrews 6 verse 10 and 11 verse. ನೀವು ದೇವ ಜನರಿಗೆ ಉಪಚಾರ ಮಾಡಿದಿರಿ, ಇನ್ನೂ ಮಾಡುತ್ತಾ ಇದ್ದೀರಿ ಈ ಕೆಲಸವನ್ನು. ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತ್ಮ ಮರೆಯುವುದಕ್ಕೆ ಅನ್ಯಸ್ತನಲ್ಲ. ಪ್ರಿಯ ಪೌಲನು ಹೇಳ್ತಾನೆ, ನೀವು ದೇವರಿಗೋಸ್ಕರವಾಗಿ ದೇವರ ಸೇವೆಗೆ ಏನು ನೀವು ಪ್ರೀತಿಯಿಂದ ಕಾಣಿಕೆ ಕೊಡುತ್ತೀರೋ, ದಾನ ಮಾಡುತ್ತೀರೋ, ಅದು ಏನು ಒಳ್ಳೆಯ ಅದು ಎಂದಿಗೂ ದೇವರು ಮರೆಯುವುದಕ್ಕೆ ಅನ್ಯಸ್ತನಲ್ಲ. ಅದರ ಪ್ರತಿಭೆ ಇದೇ ಭೂಮಿ ದೇವರು ಕೊಡುತ್ತಾನೆ. ಅದಕ್ಕೆ ಅನ್ನವಾಕ್ಯದಲ್ಲಿ ಇರ್ತದೆ, ನೀವು ಉಪಚಾರ ಮಾಡೋದ್ರಲ್ಲಿ ಯಾವ ಆಸಕ್ತಿ ತೋರಿದ್ರು ನಿಮ್ಮ ನಿರೀಕ್ಷೆ ದೃಢ ಮಾಡಿಕೊಂಡು ಕಡೆ ತನಕ ಇಡುವುದರಲ್ಲಿಯೂ ನಿಮ್ಮಲ್ಲಿ ಪ್ರತಿಯೊಬ್ಬರು ಅದೇ ಆಸಕ್ತಿಯನ್ನು ತೋರಿಸಬೇಕೆಂದು ಅಪೇಕ್ಷಿಸ್ತೇವೆ. ಅದೇ ಆಸಕ್ತಿ ಕಡೆ ತನಕ ಅದೇ ರೀತಿ ಪ್ರೀತಿಯಲ್ಲಿ ಆ ಸೇವೆ ಮಾಡಬೇಕೆಂದು ಪೌಲನು ಹೇಳ್ತಾನೆ. ಮತ್ತು ಅದು ದೇವರು ಮೆಚ್ಚುತ್ತಾನೆ. ಅದು ಪೌಲನು ಅದೇ ರೀತಿಯ ಗುಣಗೋಸ್ಕರ ಅದನ್ನು ಹೊಗಳುತ್ತಾನೆ. ಹಾಗೆ ಇಬ್ರಿಯ 13ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಅದು ಯಾವುದು ಆಗಿದೆ? Hebrews 13:16. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬಿಡಿರಿ, ಇವೇ ದೇವರಿಗೆ ಸಮರ್ಪಕ ಯಜ್ಞಗಳಲ್ಲಿ. ಹೇಳ್ತಾನೆ, ಆ ಪ್ರೀತಿಪೂರ್ವಕ ಮಾಡುವ ಪರೋಪಕಾರ ಆಗ್ಬೋದು, ದಾನ ಧರ್ಮ ಅದು ಎಂದಿಗೂ ಮರೆತು ಬಿಡಬಿಡಿರಿ, ಮಾಡ್ತೀರಿ. ಇದು ದೇವರಿಗೆ ಸಮರ್ಪಕವಾದ ಯಜ್ಞಗಳು ಎಂಬುದು ಹೇಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. 1ನೇ ಯೋಹನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. 1 John 3 verse 18. ಪ್ರಿಯದ ಮಕ್ಕಳೇ, ಬರೀ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿ ತೋರಬೇಕು. ಇವತ್ತು ನೀವು ನಿಮ್ಮನ್ನು ಪ್ರೀತಿ ಮಾಡಿದ ಮೇರೆಗೆ ಯೇಸು ಕ್ರಿಸ್ತನ 2ನೇ ಆಜ್ಞೆ ಇನ್ನೊಬ್ಬರು ಬರೀ ಬಾಯಿ ಮಾತಿನಲ್ಲಿ ನೀವು ಪ್ರೀತಿಸಲ್ಲ. ನಿಮ್ಮ ಪ್ರೀತಿಯು ನಿಮ್ಮಲ್ಲಿ ಒಬ್ಬ ಬಡವರು ಇದ್ದರೆ, ಅವರ ಕಷ್ಟ ಇರುವುದರೆ, ಅವರಿಗೆ ಹಸಿವೆ ಇರುವುದರೆ ನಿಮ್ಮಲ್ಲಿ ಇರುವುದನ್ನು ಪ್ರೀತಿಯಿಂದ ಆ ಪ್ರೀತಿಯ ಕ್ರಿಯೆ, ಪ್ರೀತಿಯಿಂದ ನೀವು ಕೊಡುವ ಪರೋಪಕಾರ, ದಾನ ಧರ್ಮ, ಆ ದೇವರ ಸೇವೆಗಾಗಿ ಪ್ರೀತಿ ಇದು ಕ್ರಿಯೆಯಲ್ಲಿ ತೋರಿ ಬರಬೇಕು ಎಂದು ಪೌಲನು ಹೇಳುವನಾಗಿದೆ. ಈ ಪ್ರೀತಿ ಹತ್ತು ಸಭೆಯಲ್ಲಿ ಇತ್ತು. ಅದಕ್ಕೆ ಅಪಮಾನದಲ್ಲಿ ಆಗ ನಿಮ್ಮಲ್ಲಿ ಈ ಗುಣ ನಿಮ್ಮಲ್ಲಿ ಇರಬೇಕು. ದೇವರು ನಿಮ್ಮನ್ನು ಮೆಚ್ಚಬೇಕು, ನಿಮ್ಮನ್ನು ಆಶೀರ್ವಾದ ಮಾಡಬೇಕಾದ. 3ನೇ ಸಂಗತಿ ನೋಡ್ತೇವೆ, ಯೇಸು ಕ್ರಿಸ್ತನ ಮೇಲಿನ ನಿರೀಕ್ಷೆ. ರೋಮ ಪೌಲರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ
3-5 ವಾಕ್ಯ ತನಕ. ರೋಮನ್ಸ್ 5:3-5. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವಿಸಿದುಂಟುತ್ತದೆ, ಅನುಭವದಿಂದ ನಿರೀಕ್ಷೆ ಹುಟ್ಟುತ್ತದೆ ಬಲ್ಲೆಯು. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದ್ದೆಲ್ಲ. ಅಪೊಸ್ತಲರು ಹೇಳ್ತಾನೆ, ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುತ್ತಾರೋ, ನೀನು ಮುಳಿದ ಪ್ರತಿಯೊಬ್ಬ ದೇವರ ಮಕ್ಕಳನ್ನು ದೇವರು ಅವರಲ್ಲಿ ಕ್ರಿಸ್ತ ಕ್ರಿಸ್ತನ ಸಾರೂಪ್ಯ ಅಥವಾ ಪವಿತ್ರ 9 ಫಲಗಳು ಅವರಲ್ಲಿ ಬರಬೇಕಾದರೆ ಅವರನ್ನು ಆ ಒಂದು ಉಪದ್ರವ ಅಥವಾ ಶೋಧನೆಗೆ ಅಥವಾ ಅವರನ್ನು ಶಿಸ್ತಿಗೆ ದೇವರವರನ್ನು ಶಿಕ್ಷೆಗೆ ಒಳಪಡಿಸ್ತಾನೆ. ಯಾಕೆಂದರೆ ಅಪೊಸ್ತಲರು ಉಪದ್ರವ ಬಂದರೆ ಮಾತ್ರ ನಿಮ್ಮಲ್ಲಿ ದೀರ್ಘ ತಾಳ್ಮೆ ಪವಿತ್ರ ಫಲಗಳು ಅತಿ ದೊಡ್ಡ ಫಲವಾಗಿದೆ. ಎಷ್ಟು ನೀವು ದೀರ್ಘ ತಾಳ್ಮೆಯಿಂದ ನಿಮ್ಮದು ಸಹಿಸಿಕೊಳ್ತಿದ್ರು ಆಗ ನಿಮ್ಮಲ್ಲಿ ಅನುಭವಿಸ್ತದೆ. ಇಂಗ್ಲೀಷಲ್ಲಿ ಕ್ಯಾರೆಕ್ಟರ್ ಅದು ಅರ್ಥವಾಗಿದೆ. ಅಂದರೆ ಎಷ್ಟು ನಿಮಗೆ ಒಂದು ಉಪದ್ರವ ಸಹಿಸಿಕೊಳ್ತೀರೋ ಅಲ್ಲಿ ನಿಮ್ಮಲ್ಲಿ ಯೇಸು ಕ್ರಿಸ್ತ ಸಾರೂಪ್ಯವು ಅಥವಾ ಪವಿತ್ರ 9 ಫಲಗಳು ಬರಲಿಕ್ಕೆ ಅದು ನಡೆಸ್ತದೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತ ನಂಬಿದ ಕೂಡಲೇ ನೀವು ಆತ್ಮದಲ್ಲಿ ನಿತ್ಯ ಜೀವನ ಹೊಂದಿಕೊಂಡಿದ್ದೀರಿ. ಅದು ನಿಮ್ಮ ಶರೀರ ಮತ್ತು ನಿಮ್ಮ ಮನಸ್ಸಿನಲ್ಲಿ ದಿನೇ ಏನಾಗಬೇಕು, ಅದು ನೂತನವಾಗಬೇಕು. ಅದು ನಿಮ್ಮ ಶರೀರಕ್ಕೆ ರಕ್ಷಣೆ ಸಿಗಬೇಕು. ಹಾಗಾದ್ರೆ ನಿಮ್ಮಲ್ಲಿ ಶರೀರದ ಸ್ವಭಾವಗಳು ಏನಾಗಬೇಕು, ನಿಮ್ಮಿಂದ ಅದು ತೆಗೆದು ಪಡಬೇಕು ಮತ್ತು ಹೊಸ ಸ್ವಭಾವ ನೀವು ತೋರಿ ಬರಬೇಕು. ಅದಕ್ಕೆ ಪ್ರೇರೆ ನಿಮಗೆ ದೇವರ ವಾಕ್ಯದ ಕೊಟ್ಟಿದ್ದಾರೆ. ಎಷ್ಟು ದೇವರ ವಾಕ್ಯವನ್ನು ವಿದ್ಯಾರ್ಥಿ ಅಷ್ಟು ನಿಮ್ಮಲ್ಲಿ ಹೊಸ ನೂತನ ಬರುತ್ತೆ. ಮತ್ತು ಇನ್ನೂ ಉಳಿದದ್ದು ನಿಮಗೆ ಆಗದ ಸಂಗತಿಯನ್ನು ಪ್ರೇರೆ ದೇವರು ತಾನೇ ಆ ದೀರ್ಘ ತಾಳ್ಮೆ ಎಂಬ ಫಲ ನಿಮಗೆ ಅತಿ ಇಂಪಾರ್ಟೆಂಟ್. ಅದು ಬರೋಕ್ಕೆ ದೇವರು ತಾನೇ ನಿಮ್ಮ ಜೀವಿತದಲ್ಲಿ ಕೆಲವು ಪಾಪದ ಸ್ವಭಾವಗಳನ್ನು ನೀವು ಬಿಟ್ಟು ಬಿಡದಿದ್ದರೆ ದೇವರು ಉಪದ್ರವ ಮುಖಾಂತರ ಅದನ್ನು ಶಿಕ್ಷಿಸಿಕೊಂಡು ಆ ಪಾಪ ಬಿಟ್ಟು ಬಿಡುವಾಗ ಈ ರೀತಿ ಉಪದ್ರವ ಬರ್ತವೆ ಎಂಬುದೇ ಅಪೊಸ್ತಲನು ಇಲ್ಲಿ ಹೇಳ್ತಾನೆ. ಅದು ಬರುವಾಗ ನೀವು ಸಂತೋಷ ಪಡಬೇಕೆಂದರೆ ಉಪದ್ರವದಿಂದ ನಿಮಗೆ ತಾಳ್ಮೆ ಅಥವಾ ದೀರ್ಘ ತಾಳ್ಮೆ ಬರ್ತದೆ. ಮತ್ತು ತಾಳ್ಮೆಯಿಂದ ಅನುಭವಿಸಿದ್ದೆ ಕನ್ನಡ ಅದು ಇಂಗ್ಲೀಷ್ ಕಿಂಗ್ ಜೇಮ್ಸ್ ಅದು ಎಂಪ್ಲ ಕ್ಯಾರೆಕ್ಟರ್. ಅಂದರೆ ಎಷ್ಟು ನೀವು ತಾಳ್ಮೆಯಿಂದ ಅಷ್ಟು ನಿಮ್ಮಲ್ಲಿ ಯೇಸು ಕ್ರಿಸ್ತ ಸಾರೂಪ್ಯವು ನಿಮ್ಮಲ್ಲಿ ಅಥವಾ 9 ಫಲಗಳು ನಿಮ್ಮಲ್ಲಿ ಕಂಡು ಬರ್ತವೆ. ಮತ್ತು ಅಷ್ಟರಲ್ಲಿ ಅದ ಒಟ್ಟಿಗೆ ದೇವರ ಮೇಲೆ ನಿರೀಕ್ಷೆ ನಿಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ನಿಮಗೆ ಎಂದಿಗೂ ಆ ಉಪದ್ರವ ನಿಮಗೆ ಕಂಡೆಮ್ನೆಸ್ನೇ ಬರೋದಿಲ್ಲ. ನಿಮ್ಮ ಆತ್ಮೀಯತೆ ಈ ಉಪದ್ರವ ಏನು ಮಾಡ್ತೀವಿ, ಇನ್ನು ಶುದ್ಧ ಬಂಗಾರ. ಯೋಬನ ಹೇಳ್ತಾನೆ, ಯೋಬನ ಪುಸ್ತಕ 23ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ, ಯೋಬನ ಇಷ್ಟು ಕಷ್ಟದ ಮೇಲೆ ಕಷ್ಟ ಬಂತು, ರೋಗಗಳು ಬಂತು, ಆಗ ಆಗ್ತದೆ. ಯೋಬ 23ನೇ ವಾಕ್ಯ ಓದುತ್ತೇನೆ ನಾನು ಪ್ರೇರೆ. ಜೋಬ್ ಚಾಪ್ಟರ್ 23:10 ಯೋಬನು ಹೀಗೆ ಹೇಳ್ತಾನೆ, ಆತನು ಅದನ್ನು ದಾರಿನ ಬಲ್ಲನು, ಆತನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರ ಕಾಣಿಸನು. ಆತಂದರೆ ಆ ಸೋದರ ಮುಖಾಂತರ ಚೊಕ್ಕ ಬಂಗಾರವಾಗಿ ಅಂದರೆ ಎಲ್ಲ ಕಲ್ಮಸಗಳು ತೆಗೆದುಪಡುತ್ತವೆ ಮತ್ತು ಯೇಸುವಿನ ಸಾರೂಪ್ಯವು ಫಲ ಬರುತ್ತವೆ. ಮತ್ತು ಅದು ಬರುವೊಟ್ಟಿಗೆ ನಿರೀಕ್ಷೆ ಅಭಿವೃದ್ಧಿ ಆಗ್ತದೆ. ಆ ನಿರೀಕ್ಷೆಯು ಏನು ಯೇಸು ಕ್ರಿಸ್ತನ ರೂಪಾಂತರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಶಕ್ತರಾಗ್ತೀರಿ. ಅದಕ್ಕೋಸ್ಕರ ಈ ನಿರೀಕ್ಷೆ ಎಂದರೆ ಕಷ್ಟಗಳು ಬರುವಾಗ ಪ್ರೇರೆ ಅದು ನಿರೀಕ್ಷೆಯಿಂದ ತಾಳಿಕೊಳ್ಳುವುದು. ಆ ಸಭೆಯಲ್ಲಿ ಇತ್ತು ಅವರ ಕಷ್ಟಗಳು ಬರುವಾಗ ಏನು ಬರುವಾಗ ದೇವರು ಗುಣಗುಟ್ಟಿಲ್ಲ ಕಿತ್ತಬೇಡ ಅದು ತೀರ್ಘ ತಾಳ್ಮೆ ಆಗಿದೆ. ನಿಮ್ಮ ಜೊತೆ ಏನು ಕಷ್ಟಗಳು ಏನು ಬಂದರೂ ಸಪ್ರೆ ನಂಬಿಕೆ ದೃಢವಾಗಿ ನಿಲ್ಲಬೇಕು. ಅದನ್ನು ಸಹಿಸಿಕೊಳ್ಳಬೇಕಾದ್ರೆ ಅದು ನಿಮ್ಮ ಒಳ್ಳೆಯದಕ್ಕೋಸ್ಕರ ಸ್ವೀಕಾರ ಮಾಡಬೇಕು. ಅದು ನಿಮ್ಮನ್ನು ಶಿಕ್ಷೆ ಮುಖದನ್ನು ಪರಿಶುದ್ಧ ತರುತ್ತಾನೆ, ಏನು ಸಾರೂಪ ತರುತ್ತಾನೆ. ನಿಮ್ಮ ನಿರೀಕ್ಷೆ ಇನ್ನೂ ಅಭಿವೃದ್ಧಿ ಆಗ್ತಾ ಹೋಗ್ತದೆ ಎಂಬುದನ್ನು ನಾವು ನೋಡ್ತೇವೆ. ಮತ್ತು ಆ ನಿರೀಕ್ಷೆ ಇನ್ನೂ ಅಭಿವೃದ್ಧಿ ಆಗಬೇಕಾದ್ರೆ ನೀವು ಈ ರೀತಿ ನೀವು ಪ್ರಾರ್ಥನೆ ಮಾಡಬೇಕು. ರೋಮಾಪುರದವರಿಗೆ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ರೋಮನ್ಸ್ ಚಾಪ್ಟರ್ 15:13. ನಿರೀಕ್ಷೆಯ ಮೂಲದ ದೇವರು ನಂಬಿಕೆಯುಂಟುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನ ಬಲಗೊಳಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ಅನುಗ್ರಹಿಸಲಿ. ಅಪೊಸ್ತಲರು ನೀವು ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೊಂದುವರಾಗಬೇಕು. ನಂಬಿಕೆಯಲ್ಲಿ ಅದೇ ಈ ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದಬೇಕಾದ್ರೆ ಆ ಕಷ್ಟಗಳು ಬರುವಾಗ ನೀವು ಅತಿ ಹೆಚ್ಚಾಗಿ ನೀವು ಪ್ರಾರ್ಥನೆ ಮಾಡುವರಾಗಬೇಕು. ದೇವರು ಓದುವವರು, ದೇವರ ಬಗ್ಗೆ ಧ್ಯಾನಿಸುವ, ದೇವರ ಬಗ್ಗೆ ವಿದ್ಯೆ ಆಗುವಾಗ ನಿಮ್ಮಲ್ಲಿ ಆ ಉಪದ್ರವ ತಾಳ್ಮೆ ಬರ್ತದೆ. ತಾಳ್ಮೆ ದೇಶಕ್ಕೆ ಸಾರೂಪ್ಯ ಬರುತ್ತೆ. ಸಾರೂಪ್ಯ ಒಟ್ಟಿಗೆ ನಿರೀಕ್ಷೆ ಅಭಿವೃದ್ಧಿ ಮತ್ತು ಈ ನಿರೀಕ್ಷೆಯೊಂದಿಗೆ ಆ ಸಮಗ ಪಡೆಯುವುದು. ಅದು ಯೇಸು ಕ್ರಿಸ್ತ ರೂಪಾಂತರಕ್ಕೆ ನಮ್ಮನ್ನು ಸಿದ್ಧಪಡಿಸುತ್ತದೆ ಎಂಬುದಾಗಿ ಅಪ್ಪನಲ್ಲಿ ಹೇಳುವನಾಗಿದ್ದಾನೆ. ಈಗ 4ನೇ ಸಂಘ ನೋಡ್ತೇವೆ, ದೇವರಿಗೆ ಮೆಚ್ಚುವ ಕ್ರಿಯೆಗಳು ನಿಮ್ಮ ಜೀವಿತದಲ್ಲಿ ಕಂಡು ಬರಬೇಕು. ಅದು ಆಗಿದೆ. ಅದು ಏನು ನೋಡಪ್ರೆ, 1ನೇ
ಸಾಮ್ಯನ ಪುಸ್ತಕ 15ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಫಸ್ಟ್ ಸಾಮ್ಯಲ್ ಚಾಪ್ಟರ್ 15 ವರ್ಸ್ 22. ಅದಕ್ಕೆ ಸಾಮ್ಯವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ, ಯಜ್ಞವನ್ನು ಅರ್ಪಿಸೋದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರಲಕ್ಕೂ ಬೇದ ವಿಧೇಯತ್ವವು ವಿಶೇಷವಾಗಿದೆ. ಇಲ್ಲಿ ಸಾಮ್ಯವೇಲನು ಹೇಳ್ತಾ ಸೌಲನಿಗೆ, ಟಗರುಗಳಿಗಿಂತ ಅದೆಲ್ಲ ಯಜ್ಞಗಳ ವಿಧೇಯತೆಯು ವಿಶೇಷವಾಗಿದೆ. ನಿಮ್ಮ ಎಲ್ಲ ಯಜ್ಞಕ್ಕಿಂತ ನಿಮ್ಮ ಎಲ್ಲ ಸೇವೆ ವಿಧೇಯತೆಯ ಯಜ್ಞ ಮೆಚ್ಚುವಾಗಿದೆ. ಈ ಸಭೆಯಲ್ಲಿ ಅವರೆಲ್ಲ ಈ ನಂಬಿಕೆಯ ಕೆಲಸವಾಗಲಿ ಎಲ್ಲವೂ ವಿಧೇಯತೆಯಲ್ಲಿ ಮಾಡಬೇಕು. ವಿಧೇಯತೆ ಅತಿ ದೊಡ್ಡ ಯಜ್ಞವಾಗಿದೆ. ದೇವರು ಮೆಚ್ಚುವ ಎಲ್ಲ ಯಜ್ಞಕ್ಕಿಂತಲೂ ವಿಧೇಯತೆ ಯಜ್ಞವಾಗಿದೆ. ಆ ಸಭೆಯಲ್ಲಿ ನಿಮ್ಮಲ್ಲಿ ಆ ವಿಧೇಯತೆ ಅತಿ ಇಂಪಾರ್ಟೆಂಟ್ ಆಗಿದೆ. ಆ ವಿಧೇಯತೆ ದೇವರು ಮೆಚ್ಚುವನು ಆಗಿದೆ. ಎಲ್ಲ ಯಜ್ಞಕ್ಕಿಂತಲೂ ಎಲ್ಲ ಯಜ್ಞ ವಿಧೇಯತೆಯಿಂದ ನೀವು ಮಾಡುವುದಾದರೆ ಅದಕ್ಕೆ ದೇವರು ಆಶೀರ್ವಾದ ಕೊಡುವನಾಗಿದ್ದಾನೆ. ಇನ್ನೊಂದು ದೇವರು ಮೆಚ್ಚುವ ಯಜ್ಞ ನೋಡಪ್ರೆ, ಕೀರ್ತನೆ 50ನೇ ಕೀರ್ತನೆಯಲ್ಲಿ 23ನೇ ವಾಕ್ಯ. ಸಾಮ್ 50 ವರ್ಸ್ 23. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರು ನನ್ನನ್ನು ಗೌರವಿಸುವರು. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷ ರಕ್ಷಣೆ ತೋರಿಸುವೆನು. ಪ್ರೇರೆ, ನಿಮಗೆ ಉಪದಲು ಬರುವಾಗ ಯಾಕೆ ದೇವರೇ ಅಂದರೆ ಗುಣಗುಟ್ಟುವರು ಆಗಬಾರ್ದು, ಅದು ಒಬ್ಬರೊಬ್ಬರು ದೂರ ಆಗಬಾರ್ದು. ಅಲ್ಲಿನೂ ಸ್ತುತಿ ಯಜ್ಞವನ್ನು ಆ ಒಂದು ಕಷ್ಟದ ಸಮಯದಲ್ಲಿ, ಆ ದುಃಖದ ಸಮಯದಲ್ಲಿ, ಆ ರೋಗ ಇರುವ ಸಮಯದಲ್ಲಿ ಆಗ ಎಷ್ಟು ದೇವರು ಸ್ತುತಿಸ್ತಿರೋ ಕೊಂಡಾಡುತ್ತೀರೋ ಅದು ದೇವರಿಗೆ ಮೆಚ್ಚುವ ಯಜ್ಞವಾಗಿದೆ. ಅದು ದೇವರನ್ನು ಗೌರವಿಸ್ತದೆ. ಮತ್ತು ಅದರೊಟ್ಟಿಗೆ ಬಿಡುಗಡೆ ಬರಬೇಕಾದ್ರೆ ತಮ್ಮ ನಡತೆಯನ್ನು ನೀವು ಸರಿಪಡಿಸಿಕೊಳ್ಳುವುದರೆ ದೇವರು ನಿಮಗೆಲ್ಲ ಕಷ್ಟದಿಂದ ಬೇಗನೆ ಬಿಡುಗಡೆ ಕೊಡುತ್ತಾನೆ. ಪ್ರೇರೆ, ಹಾಗಾದರೆ ದೇವರು ಮೆಚ್ಚುವ ಯಜ್ಞ ಒಂದು ವಿಧೇಯತೆಯಾಗಿದೆ. ಇನ್ನೊಂದಾಗಿದೆ ದೇವರು ಮೆಚ್ಚಕ್ರೆ ಎಲ್ಲ ಪರಿಸ್ಥಿತಿಯಲ್ಲಿ ಎಲ್ಲ ಕಷ್ಟದಲ್ಲಿ ದೇವರು ಸ್ತುತಿಸುವವರು ಆಗಬೇಕು. ಮತ್ತು ನಿಮ್ಮ ಜೀವಿತ ಸರಿಪಡಿಸಿದರೆ ದೇವರು ನೀವು ಗೌರವಿಸ್ತೀರಿ ಮತ್ತು ದೇವರು ನಿಮ್ಮ ನಡೆಸಿದರೆ ಅವರಿಗೆ ಎಲ್ಲ ಕಷ್ಟದಿಂದ ಬೇಗನೆ ಬಿಡುಗಡೆ ಕೊಡುತ್ತಾನೆ. ಇನ್ನೊಂದು ಆಗಿದೆ ದೇವರು ಮೆಚ್ಚುವ ಯಜ್ಞ ಅಥವಾ ಕ್ರಿಯೆ. ಕೀರ್ತನೆ 51ನೇ ಕೀರ್ತನೆಯಲ್ಲಿ 17ನೇ ವಾಕ್ಯ. ಸಾಮ್ 51 ವರ್ಸ್ 17. ಕುಗ್ಗಿದ ಮನಸ್ಸೇ ದೇವರು ಇಷ್ಟ ಯಜ್ಞ, ದೇವರೇ ಪಶ್ಚಾತ್ತಾಪದ ಜೀವದ ಮನಸ್ಸನ್ನು ನೀನು ತಿರಸ್ಕರಿಸಪ್ಲೇ. ಪ್ರೇರೆ, ಪಶ್ಚಾತ್ತಾಪ ಹೃದಯ ಪ್ರೇರೆ, ಇಂದಿಗೂ ನಾನೇ ಪರಿಶುದ್ಧನು. ಅಲ್ಲಿ ಯೋಬನು ಪ್ರೇರೆ, ಯೋಬನ ಪುಸ್ತಕ 33ನೇ ಅಧ್ಯಾಯ 9ರಿಂದ 12 ವಾಕ್ಯ ತನಕ ನೋಡುವಾಗ ಅಲ್ಲಿ ಯೋಬನು ಹೇಳ್ತಾನೆ ಪ್ರೇರೆ, ಜಾಬ್ ಚಾಪ್ಟರ್ 33 ವರ್ಸ್ 9 to 12 ಹೀಗೆ ಹೇಳ್ತಾನೆ, ನಾನು ಪರಿಶುದ್ಧನು, ನನ್ನಲ್ಲಿಗೆ ದೋಷವಿಲ್ಲ, ನಾನು ನಿರ್ಮಲನು, ನನ್ನ ಏನೂ ಪಾಪವಿಲ್ಲ. ಆತನು ನನ್ನಲ್ಲಿ ವಿರೋಧಕ್ಕೆ ಕಾರಣಗಳನ್ನು ಕಂಡುಹಿಡಿಯುತ್ತಾ ನನ್ನ ಸತ್ವವೆನಿಸಿಕೊಂಡಿದ್ದಾನೆ. ಪ್ರೇರೆ, ಯೋಬನ ಇಷ್ಟು ಕಷ್ಟ ಬಂತು, ಸೋದೆ ಮತ್ತು ರೋಗ. ಆಗ ಆತನು ದೇವರಿಗೆ ಮುಂದೆ ತಾನು ಪಾಪ ನಿಂತ್ಕೊಳ್ಳೋದಿಲ್ಲ, ನನ್ನಲ್ಲಿ ಪಾಪವಿಲ್ಲ, ನಾನು ಪರಿಶುದ್ಧನು, ನನ್ನ ಅಂದರೆ ದೇವರ ಮೇಲೆ ದೇವರು ಸುಮ್ಮನೆ ನನಗೆ ತಪ್ಪು ಹುಡುಕುತ್ತಾನೆ ಎಂಬುದಾಗಿ ಅಲ್ಲಿ ದೇವರ ಮೇಲೆ ನಾನು ಆರೋಪಿಸ್ತಾನೆ ಪ್ರೇರೆ. ಮತ್ತು ಅಲ್ಲಿ ನೋಡ್ತಾ 12ನೇ ವಾಕ್ಯದಲ್ಲಿ ಈಗೋ ನೀನು ಹೀಗೆ ಆಡಿದು ನ್ಯಾಯವಲ್ಲ ಎಂಬುದೇ ನನ್ನ ಉತ್ತರ. ಆಗ ಎಲಿಯು ಪ್ರವಾದಿ ಯೋಬನದೇ ಹೀಗೆ ಹೇಳುವುದು ನ್ಯಾಯವಲ್ಲ ಎಂಬುದಲ್ಲಿ ಎಲಿಯು ಪ್ರವಾದಿ ಯೋಬನ ಹೇಳ್ತಾನೆ. ಮತ್ತು ದೇವರು ಮನುಷ್ಯನಂತ ದೊಡ್ಡವನಾಗಿದ್ದಾನಷ್ಟೇ, ಆತನು ನಿನ್ನ ಮಾತು ಒಂದಕ್ಕಾದ ಉತ್ತರ ದಯಪಾಲಿಸ ಎಂಬುದಾಗಿ ನೀನು ಆತನೊಂದಿಗೆ ವ್ಯಾಜವಾಡುವುದೇಕೆ ಇಲ್ಲಿ ಎಲಿಯು ಪ್ರವಾದಿ ಯೋಬನಿಗೆ ಹೇಳ್ತಾನೆ. ನೀನು ಹಾಗೆ ಹೇಳುವುದು ತಪ್ಪು. ದೇವರೆಂದಿಗೂ ಅನ್ಯಾಯ ಮಾಡುವುದಿಲ್ಲ. ಯೋಬನಲ್ಲಿ ಪಾಪದ ಸ್ವಭಾವಗಳಿತ್ತು, ತಾನೇ ನೀತಿವಂತನೆಂಬ ಅವನಲ್ಲಿ ಅಹಂಕಾರ ಇತ್ತು. ಆ ಅಹಂಕಾರ ಒಂದು ವೇಳೆ ಆ ಕಷ್ಟದ ಮುಖಾಂತರ ಬ್ರೇಕ್ ಮಾಡಿದರೆ ಅವನೇನಾಗ್ತಿದ್ದು, ಅವನು ನರಕ್ಕೆ ಹೋಗ್ತಿದ್ದನು. ಅದಕ್ಕೆ ದೇವರು ಏನು ಮಾಡಿದನು, ಆ ಕಷ್ಟದ ಮುಖಾಂತರ ಅವನಿಗೆ ಏನು ಮಾಡಿದ, ಅವನ ನರಕ್ಕೆ ಹೋಗದಾಗೆ ಅವನ ದೇವರು ತಡೆ ಹಿಡಿದನು. ಆಗದಕ್ಕೋಸ್ಕರ ಪ್ರೇರೆ, ಇವತ್ತು ಪ್ರೇರೆ ಎಂದಿಗೂ ಪ್ರೇರೆ ನಾನೇ ನೀತಿವಂತರು, ನಾನೇ ಅಹಂಕಾರ ಬರೋ ಅದಕ್ಕೆ ಇಲ್ಲಿ ದಾವಿದಿದ್ದಾನೆ, ಕುಗ್ಗಿದ ಮನಸ್ಸೇ ಇದು ಇಷ್ಟವಾದ ಯಜ್ಞ, ಪಶ್ಚಾತ್ತಾಪದ ಎಂದಿಗೂ ತಿರಸ್ಕೃತ ಆಗದೆ. ಪ್ರೇರೆ, ಯಾವಾಗಲೂ ಪಶ್ಚಾತ್ತಾಪದ ಹೃದಯ ಇರುವುದು ಅತಿ ಉತ್ತಮ. ಅದಕ್ಕೆ 1 ಯೋಹನ ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಾಕ್ಯ ಮತ್ತು 9ನೇ ವಾಕ್ಯದ ನಮ್ಮಲ್ಲಿ ಪಾಪವಿಲ್ಲ ಎಂದು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ಮತ್ತು ಎಂದಿಗೂ ನಿಮ್ಮಲ್ಲಿ ಪಾಪ ಇಲ್ಲ ಎಂಬ ಎಂದಿಗೂ ಅಹಂಕಾರ ಬರದೆ ದಿನಾಲೂ ವಾಕ್ಯದ ಮುಖಾಂತರ ನಿಮ್ಮ ಜೀವಿತ ಪರೀಕ್ಷೆ ಮಾಡಬೇಕು. ದಿನಾಲೂ ಪಾಪಗಳಿದೆ ಅರಿಕೆ ಮಾಡಿ ಅದು ಬಿಟ್ಟು ಬಿಡಬೇಕು. ಅದು ಹಾಗೆ ಇರುವುದಾದರೆ ಅದು ಹೃದಯ ದೇವರು ಮೆಚ್ಚುತ್ತಾನೆ, ಅಹಂಕಾರಿ ಎಂದಿಗೂ ಮೆಚ್ಚುವುದಿಲ್ಲ. ಪ್ರೇರೆ, ಇನ್ನೂ ದೇವರು ಮೆಚ್ಚುವ ಕ್ರಿಯೆ ಆಗಿದೆ. 1 ತಿಮೋಥಿ ಪುಸ್ತಕ 2ನೇ ಅಧ್ಯಾಯದಲ್ಲಿ
1-4 ವಾಕ್ಯ. ಫಸ್ಟ್ ತಿಮೋಥಿ 2:1-4. ಎಲ್ಲದಕ್ಕಿಂತ ಮೊದಲು ಮನುಷ್ಯರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕರ್ತನಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚಿಕೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಪ್ರೇರೆ ಇನ್ನದು ಕ್ರಿಯೆಯಾಗಿದೆ. ಪ್ರತಿದಿನ ಪ್ರೇರೆ ನೀವು ಪ್ರತಿಯೊಂದು ಮನುಷ್ಯರ ರಕ್ಷಣೆ ಪ್ರತಿಯೊಂದು ಮನುಷ್ಯರ ಪ್ರಾರ್ಥನೆ ಅಂತ ನೀವು ನಾಶವಾಗುವ ಆತ್ಮಗಳಿಗೋಸ್ಕರ ದಿನಲ್ಲೂ ಪ್ರಾರ್ಥನೆ ಮಾಡೋರು. ಎಷ್ಟು ಆತ್ಮ ನಾಶವಾಗ್ತೇವೆ, ಆ ಆತ್ಮಗಳು ರಕ್ಷಣೆ ಪಡೆದಕ್ಕೆ ನೀವು ಪ್ರಾರ್ಥನೆ ಮಾಡಬೇಕು. ಅಂಥ ಪ್ರಾರ್ಥನೆ ಮೆಚ್ಚುವನಾಗಿದ್ದಾನೆ. ಇನ್ನೊಂದು ನಿಮ್ಮ ಸರ್ಕಾರಿ ಅಧಿಕಾರಿಗಳಿಗೋಸ್ಕರ, ನಿಮ್ಮ ಕೆಲಸದ ಅಧಿಕಾರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಬರೀ ಈ ರೀತಿ ನೀವು ಒಬ್ಬರಿಗೋಸ್ಕರ ಪ್ರಾರ್ಥನೆ ಅತಿ ಹೆಚ್ಚಾಗಿ ನಾಶವಾಗುವ ಆತ್ಮಗಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡುತ್ತೀರೋ ಆ ಪ್ರಾರ್ಥನೆ ದೇವರು ಮೆಚ್ಚುತ್ತಾನೆ. ಮತ್ತು ಆ ಪ್ರಾರ್ಥನೆ ಏನು ಮಾಡಬೇಕು? ನೀವು ದಿನವೂ ದೇವರು ಸ್ತುತಿ ಸ್ತೋತ್ರ ಆರಾಧನೆ ಮಾಡಬೇಕು. ಈ ರೀತಿಯ ಪ್ರಾರ್ಥನೆ, ಈ ರೀತಿಯ ಕ್ರಿಯೆಗಳು ದೇವರು ಮೆಚ್ಚುತ್ತಾನೆ. ಒಂದು ಕ್ರಿಯೆ ಆಗಿದೆ ವಿಧೇಯತೆ ಎಂಬ ಕ್ರಿಯೆ ಮೆಚ್ಚುತ್ತಾನೆ ದೇವರು. ಇನ್ನೊಂದಾಗಿದೆ ಎಲ್ಲ ಸಮಯದಲ್ಲಿ ಸ್ತುತಿಯ ಸಮರ್ಪಣೆ ಮಾಡೋ ಕ್ರಿಯೆ ದೇವರು ಮೆಚ್ಚುತ್ತಾನೆ. ಮೂರನೇದಾಗಿ ಪಶ್ಚಾತ್ತಾಪ ಮೆಚ್ಚುತ್ತಾನೆ. ನಾಲ್ಕನೇದೇ ಪ್ರಾರ್ಥನೆ ಮಾಡುವಾಗ ಈ ಕ್ರಿಯೆ. ಈ 4 ಸದ್ಗುಣಗಳು ಆ ಕ್ರಿಸ್ತನ ಸಭೆಯಲ್ಲಿ ಇದ್ದ ನಿಮಿತ್ತ ಆ ಸಭೆ ಬಗ್ಗೆ ಆಗ ನಿಮ್ಮಲ್ಲಿ ಈ ಸದ್ಗುಣ ಇದ್ದರೆ ದೇವರು ನಿಮ್ಮನ್ನು ಹೊಗಳುತ್ತಾನೆ ಮತ್ತು ದೇವರ ವಾಗ್ದಾನೆಲ್ಲ ಆಶೀರ್ವಾದನ ಕೊಟ್ಟು ಅಭಿಷೇಕಿಸಿ ನಿಮ್ಮನ್ನು ಉಪಯೋಗ ಮಾಡುತ್ತಾನೆ. ನಿಮ್ಮೆಲ್ಲ ಪ್ರಾರ್ಥನೆ ಉತ್ತರ ಕೊಡುವನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ದವ ನಿನಗೆ ಸ್ತೋತ್ರ ನೀವು ಕೊಂಡಾಡ್ತೇನೆ ದೇವ. ಈ ಸಂದೇಶ ಮುಖಾಂತರವಾಗಿ ನಿನ್ನ ಮಾತು ಎಲ್ಲ ವಾಕ್ಯಗಳನ್ನು ಈ ನನ್ನ ವೀಕ್ಷಕರು ಕೇಳಿ ಆ 4 ಸದ್ಗುಣಗಳು ಇವರಿಗೆ ತೋರಿ ಬರುವಂತೆ ಅವರ ಸಹಾಯ ಮಾಡಬೇಕು ದೇವ. ಯಾಕಂದರೆ ನೀನು ಮೆಚ್ಚುವ ಒಳ್ಳೆಯ ಕ್ರಿಯೆಗಳು, ಪ್ರೀತಿಪೂರ್ವಕವಾದ ಪ್ರಯಾಸ, ನಂಬಿಕೆ, ಕೆಲಸ ಎಲ್ಲ ಈ ಗುಣಗಳು ಈ ಪ್ರತಿಯೊಬ್ಬರಿಗೆ ತೋರಿ ಬಂದು ಅವ್ರು ನಿನಗೆ ಮೆಚ್ಚುವಂತೆ ನಡೆಯಲಿಕ್ಕೆ ನಿನ್ನ ಕೃಪೆಯನ್ನು ಕೊಡಬೇಕು ಮತ್ತು ನಿನ್ನ ಆಶೀರ್ವಾದ ಮಾಡಬೇಕು. ಅವರ ಪ್ರಾರ್ಥನೆ ಉತ್ತರ ಕೊಡಬೇಕು ನಾನು ಬೇಡಿಕೊಳ್ತಾನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾವು ಅಂತ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ಇದರ ಪ್ರತಿಯೊಬ್ಬ ವೀಕ್ಷಕರೊಟ್ಟಿಗಿರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ. ಆಮೇನ್.